ವಾಕ್ಯಗಳನ್ನು ಕೇಳುವುದಕ್ಕಾಗಿ ನಮಗೆ ಈ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಎಷ್ಟೋ ಜನ ಮಣ್ಣು ಪಾಲಾಗ್ತಾ ಇದ್ದಾರೆ, ಈ ಲೋಕವನ್ನು ಶಾಶ್ವತವಾಗಿ ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮನ್ನಾದರೂ ನಿಮ್ಮ ಕೃಪೆಯಲ್ಲಿ ಭದ್ರವಾಗಿ ಕಾಯ್ದು ಕಾಪಾಡುತ್ತಾ ಆಯುರ ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ಈ ರೀತಿಯಾಗಿ ಚಿಕ್ಕ ಗುಂಪಾಗಿ ಸೇರಿಕೊಂಡು ನಿನ್ನನ್ನು ಆರಾಧಿಸುವಂತ ಭಾಗ್ಯ ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ದೇವ, ಈ ಸಾಯಂಕಾಲ ಸಮಯದಲ್ಲಿ ನಿನ್ನ ಮಧುರವುಳ್ಳ ಮಾತುಗಳನ್ನು ಹೇಳುವಂತ ಅವಕಾಶ ನನಗೆ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕೂಡಿ ಬಂದಂತಹ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ, ನಿನ್ನ ಜ್ಞಾನದಿಂದ ತುಂಬಿಸಿರಿ ದೇವ. ನನ್ನನ್ನು ಕೂಡ ನಿನ್ನ ಜ್ಞಾನದಿಂದ ತುಂಬಿಸಿರಪ್ಪ. ನಿನ್ನ ಸಮಯೋಚಿತವಾದಂತಹ ಆಲೋಚನೆಗಳನ್ನು ಮಾತಾಡುವಂತ ಭಾಗ್ಯ ನನಗೆ ಅನುಗ್ರಹಿಸಿದರೆ ಅದಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಬಾಯಿಂದ ಬರುವಂತ ಪ್ರತಿಯೊಂದು ಮಾತು ನಿನ್ನ ಮಾತಾಗಿ ಸ್ವೀಕರಿಸಿಕೊಂಡು ತಮ್ಮ ಹೃದಯಗಳನ್ನು ಸರಿಪಡಿಸಿಕೊಂಡು ತಮ್ಮ ಮನಸ್ಸು ನಿನ್ನ ಕಡೆಗೆ ತಿರುಗಿಸಿಕೊಂಡು ನಿನಗೋಸ್ಕರ ಬದುಕುವಂತಹ ಒಳ್ಳೆ ಆಲೋಚನೆಗಳು ಮತ್ತೆ ಕೂಡಿ ಬಂದಂತಹ ಎಲ್ಲಾ ಮಕ್ಕಳಿಗೆ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ ತಂದೆ. ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ಹೇಳುವಂತ, ನನ್ನನ್ನು ಕೇಳುವಂತ ನಿನ್ನ ಮಕ್ಕಳನ್ನು ನಿನ್ನ ಸ್ವಾಧೀನದಲ್ಲಿಟ್ಟುಕೊಂಡು ನಿನಗೆ ಮಹಿಮಕರವಾಗಿ ನಡೆಯಲಿಕ್ಕೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನಪ್ಪ ತಂದೆ. ಆಮೇನ್, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಒಂದು ಸಾಯಂಕಾಲ ಸಮಯದಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಓಕೆ ಪ್ರಿಯರೇ, ದಿನಾಲು ಕೂಡ ಈ 3 ದಿನ ಆಯ್ತು ಮತ್ತು ಮಕ್ಕಳು ಮಾತಾಡ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ವಿಷಯಗಳನ್ನು ಕೂಡ ನಿಮಗೆ ತಿಳಿಸಿದ್ದಾರೆ. ನೀವೆಲ್ಲರೂ ಕೂಡ ಚೆನ್ನಾಗಿ ವಾಕ್ಯವನ್ನು ಕೇಳ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ವಾಕ್ಯ ಹೇಳುವಂತವ್ರು ಆಗಬೇಕು. ನೀವೆಲ್ಲರೂ ಗೂಗಲ್ ಮೀಟ್ ಮುಖಾಂತರ ನಿಮ್ಮ ಬಾಯಿಂದ ದೇವರ ಮುತ್ತಿನಂತ ಮಾತುಗಳು ಬರಬೇಕು. ಯಾರಾದರೂ ಮಾತಾಡಲಿಕ್ಕೆ ಇಷ್ಟವುಳ್ಳವರಾಗಿದ್ದರೆ, ವಾಕ್ಯ ಹೇಳಲಿಕ್ಕೆ ಇಷ್ಟವುಳ್ಳವರಾಗಿದ್ದರೆ ದಯಮಾಡಿ ಅವಕಾಶ ಇರುತ್ತೆ. ಅವರು ನಮಗೆ ತಿಳಿಸಿದರೆ ನಾನು ಅವರಿಗೆ ಅವಕಾಶ ಮಾಡಿಕೊಡ್ತೀನಿ. ಪ್ರತಿಯೊಬ್ಬರಿಗೂ, ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಎಲ್ಲರೂ ಕೂಡ ದೇವರ ಮಾತುಗಳು ಮಾತಾಡಬೇಕು. ಅದಕ್ಕಾಗಿ ನೀವೆಲ್ಲ ಜ್ಞಾನವಂತರಾಗಿ ಬೆಳಿಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಅದಕ್ಕಾಗಿ ನಾನು ಹೇಳಿಕೊಟ್ಟಂಥ ಉಪದೇಶಗಳು, ಮಾತುಗಳು ನೀವೆಲ್ಲರೂ ಚೆನ್ನಾಗಿ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆ ಭಾಳ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಪ್ರತಿದಿನವೂ ಕೂಡ ಸಾಯಂಕಾಲ ಆಗಿದ ತಕ್ಷಣವೇ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ ಎದುರು ನೋಡುವಂಥ ಮಕ್ಕಳಾಗಿದ್ದೀರಿ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ಒಳ್ಳೆ ವಿಷಯವನ್ನು ನಾವು ಮಾತಾಡಿಕೊಳ್ಳೋಣ. ಯಾಕಂದರೆ ಇವತ್ತು ಸಮಾಜ ಭಯಂಕರವಾದಂಥ ದುಸ್ಥಿತಿಗೆ ಹೋಗ್ತಾ ಇದೆ. ಸಮಾಜದಲ್ಲಿ ಇರ್ತವಂಥ ಮನುಷ್ಯರು ಬಹಳ ಗಂದರಗೊಳಕ್ಕೆ ಒಳಗಾಗ್ತಾ ಇದ್ದಾರೆ. ಅಸಮಾಧಾನದಿಂದ ಜೀವನ ಮಾಡುವಂಥವರಾಗಿದ್ದಾರೆ. ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ಶಾಂತಿ ಸಮಾಧಾನ ಇಲ್ಲದೆ ವ್ಯಕ್ತಿಗತವಾಗಿ ಮನುಷ್ಯ ಎಷ್ಟು ಕುಗ್ಗುತ್ತಾ ಇದ್ದಾನೆ, ಕುಂದಿ ಹೋಗ್ತಾ ಇದ್ದಾನೆ. ಬಹಳಷ್ಟು ಸಂಕಟಕ್ಕೆ ಒಳಗಾಗಿ ಗಲಿಬಿಲಿಗೆ ಕಾರಣನಾಗಿ ಏನ್ ಮಾಡಬೇಕು, ಹೆಂಗ ಬದುಕಬೇಕು ಅನ್ನಂತ ಆಲೋಚನೆಗಳು ಮನಸ್ಸಿನಲ್ಲಿ ತುಂಬಿಕೊಂಡು ದೈವತ್ವದಲ್ಲಿದ್ದಾಗಲೂ ಕೂಡ ಮನುಷ್ಯ ಅನೇಕ ವಿಧವಾದಂಥ ಸಮಸ್ಯೆಗಳಿಗೆ ಒಳಗಾಗಿ ಚಿಂತಾಜನಕನಾಗಿದ್ದಾನಂತೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ನಮ್ಮ ಮಾನಸಿಕವಾಗಿ ಎಷ್ಟು ಜನ ಕುಗ್ಗುತ್ತಾ ಇದ್ದಾರೋ, ಮನೋವ್ಯತೆಯಿಂದ, ಮನೋರೋಗದಿಂದ ಎಷ್ಟು ಜನ ಕಂಗಲಾಗಿ ಜೀವನ ಮಾಡ್ತಾ ಇದ್ದಾರೋ ಎಲ್ಲವನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ದೇವರ ಎಲ್ಲ ವಿಷಯಕ್ಕೂ ಕೂಡ
ದೇವರು ನಮಗೆ ಸದುತ್ತರವನ್ನು ಕೊಟ್ಟಿದ್ದಾನೆ. ಪ್ರತಿಯೊಂದು ವಿಷಯನ್ನ ನಮಗೆ ಕುಲಂಕುಷವಾಗಿ ದೇವರು ಹೇಳುವಾತನಾಗಿದ್ದಾನೆ. ನಾವು ದೇವರ ಜೀವವುಳ್ಳ ಗ್ರಂಥವನ್ನು ಬೈಬಲ್ ಅನ್ನು ಓದಿದರೆ ಅದ್ಭುತವಾಗಿ ಆಶ್ಚರ್ಯಕರವಾಗಿ ನಮಗೆ ಇರ್ತಕ್ಕಂಥ ಸಮಸ್ಯೆಗಳಿಗೂ ಕಷ್ಟಗಳಿಗೂ ಶೋಧನೆಗಳಿಗೂ ಶ್ರಮೆಗಳಿಗೂ ಹಿಂಸೆಗಳಿಗೂ ನಮ್ಮ ಆನಂದಕ್ಕೂ ಸಂತೋಷಕ್ಕೂ ಸಮಾಧಾನಕ್ಕೂ ಶಾಂತಿಗೂ ಎಲ್ಲದಕ್ಕೂ ದೇವರು ಉತ್ತರವನ್ನು ಕೊಡ್ತಾನೆ ಪ್ರಿಯರೇ. ಯಾವಾಗ ಅಂದ್ರೆ ಬೈಬಲ್ ಅನ್ನು ನಾವು ಓದಿದಾಗ ಬೈಬಲ್ ಮುಖಾಂತರ ಆತನು ನಮಗೆ ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಅದಕ್ಕೆ ಯಾವಾಗಲೂ ನಾವು ಕಷ್ಟಗಳನ್ನು ನಾವೇ ನೆನೆಸಿಕೊಂಡು ನಮ್ಮ ಬಾಧೆಗಳನ್ನು ನಾವೇ ಮುಂದಿಟ್ಟುಕೊಂಡು ಚಿಂತೆ ಮಾಡಿದ್ರೆ ಅದು ಬಹಳಷ್ಟು ಪ್ರಾಬ್ಲಮ್ಗೆ ನಾವು ಒಳಗಾಗ್ತೀವಿ ಪ್ರಿಯರೇ. ಅದಕ್ಕೆ ನಾವು ಪ್ರಾಬ್ಲಮ್ಗೆ ಒಳಗಾಗಬಾರದು ಅಂದ್ರೆ ಸಜೆಷನ್ ಬೇಕು ನನಗೆ ಕಷ್ಟಕ್ಕೆ ಅಥವಾ ಈ ಒಂದು ಪ್ರಾಬ್ಲಮ್ಗೆ ನನಗೆ ಸಜೆಷನ್ ಬೇಕು ಅಂತಂದ್ರೆ ನಾವು ಖಚಿತವಾಗಿ ಬೈಬಲ್ ಬಳಿಗೆ ಬರಬೇಕು, ದೇವರ ಬಳಿಗೆ ಬರಬೇಕು, ಮೊಣಕಾಲು ಹಚ್ಚಬೇಕು, ಪ್ರಾರ್ಥನೆ ಮಾಡಬೇಕು, ಆತನ ಪರಿಶುದ್ಧವುಳ್ಳ ಲೇಖನಗಳನ್ನು ನಾವು ಓದಿಕೊಳ್ಳಬೇಕು. ಆವಾಗ ಪ್ರತಿಯೊಂದಕ್ಕೂ ದೇವರು ಉತ್ತರ ಕೊಡುವ ಆತನಾಗಿದ್ದಾನೆ. ಪ್ರತಿಯೊಂದಕ್ಕೂ ನಾವು ಉತ್ತರ ಸಿಗದವರಾಗಿ ಇರಬಾರದು. ನಮಗೆ ಉತ್ತರನೇ ಇಲ್ಲ ನಮ್ಮ ಕ್ವಶನ್ಗಳಿಗೆ, ನನ್ನ ಮಾನಸಿಕ ರೋಗಕ್ಕೆ ಅಥವಾ ನನ್ನ ಆತ್ಮೀಯ ಜೀವಿತಕ್ಕೆ ಸಮಾಧಾನನೇ ಇಲ್ಲ ಅಂತ ನಾವು ಯಾವಾಗಲೂ ಕೂಡ ಅನ್ಕೊಳ್ಳಬಾರದು. ದೇವರು ಎಲ್ಲದಕ್ಕೂ ಉತ್ತರ ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಆ ಉತ್ತರ ಕೊಡುವುದಕ್ಕೆ ಆತನ ಸಿದ್ಧನಾದಾಗ ಆತನ ಬಳಿಗೆ ಬಂದು ನಾವು ಕ್ವಶನ್ ಮಾಡಿದ್ರೆ ಆತನು ಎಲ್ಲದಕ್ಕೂ ಕೂಡ ಸಮಾಧಾನವನ್ನು ಹೇಳಿ ನಮ್ಮನ್ನು ಸಮಾಧಾನ ಪಡಿಸುವಾತನಾಗಿದ್ದಾನೆ, ನಮಗೆ ಧೈರ್ಯ ತುಂಬುವಾತನಾಗಿದ್ದಾನೆ. ದೇವರಂದ್ರನೇ ಆತನು ಎಲ್ಲದಕ್ಕೂ ಸಮಸ್ತಕ್ಕೂ ಸಾಧ್ಯವಾದಂತ ದೇವರು, ಎಲ್ಲದಕ್ಕೂ ಒದಗಿಸುವ ದೇವರು, ಎಲ್ಲವನ್ನು ನಮಗೆ ತೀರಿಸುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ಇವತ್ತು ಸಮಾಜ ದೇವರನ್ನು ಬಿಟ್ಟು ಬಹಳ ತಪ್ಪು ಮಾಡ್ತಾ ಇದೆ, ದೇವರಿಗೆ ದೂರ ಆಗಿ ಬಹಳ ತಪ್ಪು ಮಾಡ್ತಾ ಇದೆ. ಕ್ರೈಸ್ತರಾದವರು ಕೂಡ ದೇವರ ಸಹವಾಸ ಇಲ್ಲದೆ ಬಹಳಷ್ಟು ತಪ್ಪು ಮಾಡ್ತಾ ಇದೆ. ಪ್ರಾರ್ಥನೆ ಜೀವಿತ ಇಲ್ಲ, ಬೈಬಲ್ ಸಹವಾಸ ಇಲ್ಲ, ದೇವರ ಮಕ್ಕಳ ಸಹವಾಸ ಇಲ್ಲ, ಸಭೆ ಸಹವಾಸ ಇಲ್ಲ. ಹೀಗಾಗಿ ಹಲವಾರು ರೀತಿಯಲ್ಲಿ ಮನುಷ್ಯ ತಪ್ಪು ದಾರಿಯನ್ನು ಹಿಡಿತಾ ಇದ್ದಾನೆ. ಕಾರಣ ಏನಂದ್ರೆ, ಮೊದಲು ದೇವರ ಸಹವಾಸ ಮಾಡುವವನು ಎಂದಿಗೂ ಕುಗ್ಗುವುದಿಲ್ಲ ಏನ್ರಿ, ಅವನಿಗೆ ಅಸಮಾಧಾನ ಅಂತಕ್ಕಂಥದ್ದು ಇರೋದಿಲ್ಲ. ಯಾವಾಗಲೂ ಸಮಾಧಾನ ಉಳ್ಳವನಾಗಿ ಶಾಂತಿ ಉಳ್ಳವನಾಗಿ ಜೀವಿಸುವುದಕ್ಕೆ ಸಾಧ್ಯ ಪ್ರಿಯರೇ. ಅದಕ್ಕಾಗಿ ನಮ್ಮ ಸ್ನೇಹ, ನಮ್ಮ ಸಂಬಂಧ ನಾವು ಯಾರ ಹತ್ರ ಮಾಡಬೇಕು ಅಂತಂದ್ರೆ ದೇವರ ಹತ್ರ ಮಾಡಬೇಕು. ದೇವರೊಂದಿಗೆ ನಾವು ಸಹವಾಸದಲ್ಲಿರುವಂತವರು ಆಗಿರಬೇಕು. ಅದು ದೇವರು ಬಯಸುವುದು, ದೇವರು ಆಸೆ ಪಡುತ್ತಿರುವುದು. ಅದಕ್ಕಾಗಿ ಇವತ್ತು ಮನಸ್ಸಿನಲ್ಲಿ ಗಂದರಗೋಳಕ್ಕೆ ಒಳಗಾಗಿ ಮನಸ್ಸಿನಲ್ಲಿ ಅಸಮಾಧಾನದಿಂದ ಇರತಕ್ಕಂತ ಮನುಷ್ಯನಿಗೆ ಸಮಾಧಾನ ಬೇಕು, ಶಾಂತಿ ಬೇಕು, ಮನಸ್ಸಿಗೆ ನೆಮ್ಮದಿ ಅನ್ನೋದು ಬೇಕು, ಫ್ರೀಡಮ್ ಆಗಿ ಇರಬೇಕಂತೇಳಿ ಮನುಷ್ಯ ಇವತ್ತು ಆಲೋಚನೆ ಮಾಡ್ತಾ ಇದ್ದಾನೆ. ಆದರೆ ಅದಕ್ಕೆ ಅವಕಾಶನೇ ಇಲ್ದಂಗೆ ಅಸಮಾಧಾನದಿಂದ ಬಹಳಷ್ಟು ಜನ ತಾವು ಮಾಡಂತ ಕೆಲಸಗಳ ಒತ್ತಡದಿಂದ ಅಥವಾ ತಾವು ಆಲೋಚನೆಗಳು ಬಹಳಷ್ಟು ಇಟ್ಟುಕೊಂಡು ಆ ಮೈಂಡ್ ಫ್ರೀ ಇಲ್ದಂಗ ಏನೇನೋ ಆಲೋಚನೆಗಳು ಮಾಡಿ ಮನುಷ್ಯ ದೇವರನ್ನು ಬಿಡುವುದನ್ನ ಮಾಡ್ತಾನೆ. ಇಲ್ಲಾದ್ರೆ ತಾನಾದ್ರೂ ಈ ಲೋಕವನ್ನೇ ಬಿಟ್ಟು ಹೋಗಿ ಆ ತನ್ನಷ್ಟಕ್ಕೆ ತಾನೇ ಬಲವಂತವಾಗಿ ಮರಣವನ್ನು ಅನುಭವಿಸುವಂತವನು ಆಗಿದ್ದಾನೆ. ಪೂರ್ತಿ ದೈವ ಲಕ್ಷಣಗಳನ್ನೇ ಕಳ್ಕೊಳ್ಳುವಂತವನು ಕೂಡ ಆಗಿದ್ದಾನೆ. ಇದೆಲ್ಲವೂ ಕೂಡ ನೋಡುವಾಗ ಈ ಸಮಾಜ ಯಾವ ಕಡೆ ಹೋಗ್ತಾ ಇದೆ, ಏನ್ ಮಾಡ್ತಾ ಇದೆ ಸಮಾಜ ಅಂತಕ್ಕಂಥದ್ದನ್ನು ನಮಗೆ ಕ್ಲಿಯರ್ ಆಗಿ ಬೈಬಲ್ ಓದ್ಕೊಂಡಾಗ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಮನಸ್ಸಿನಲ್ಲಿ ಹೋರಾಟ, ಮನಸ್ಸು ಹೋರಾಡ್ತಾ ಇದೆ. ಇವತ್ತು ಮನಸ್ಸು ನಮ್ಮ ಜೀವನದಲ್ಲಿ ಹೋರಾಡ್ತಾ ಇದೆ. ಏನ್ ದೇವ್ರ ಕಡೆಗೆ ಇರ್ಬೇಕಾ, ನಾನು ಲೋಕದ ಕಡೆ ಇರಬೇಕಾ, ಅಥವಾ ನನಗೆ ಬಂದಿರತಕ್ಕಂತ ಸಮಸ್ಯೆಗಳು ನೋಡ್ಕೋಬೇಕಾ, ನಾನು ಪ್ರಾರ್ಥನೆ ಮಾಡ್ಬೇಕಾ? ಒಂದೊಂದ್ಸಲ ಪ್ರಾರ್ಥನೆ ಮಾಡ್ತಾನ ಮನುಷ್ಯ, ಬಾಯಿ ತುಟಿಗಳಿಂದ ಮಾಡ್ತಾನ ಪ್ರಿಯರೇ, ಆತ್ಮದಿಂದಲೂ ಸತ್ಯದಿಂದಲೂ ಮಾಡ್ತಾ ಇಲ್ಲ. ಪ್ರೇಯರ್ ಮಾಡ್ಕೊಳ್ಳಕ್ ಕೂಡ ಆಗ್ಲಾರ್ದಂತ ಪರಿಸ್ಥಿತಿಯಲ್ಲಿ ಇವತ್ತು ಮನುಷ್ಯ ಇದ್ದಾನೆ. ಯಾಕಂದ್ರೆ ಹಲವಾರು ಚಿಂತನೆಗಳು, ಹಲವಾರು ಆಲೋಚನೆಗಳು. ಚರ್ಚಿಗೆ ಹೋಗ್ತಾ ಇದ್ದಾನಂತಂದ್ರೂ ಕೂಡ ಸಂಪೂರ್ಣವಾದ ಮನುಷ್ಯನಿಂದ ಚರ್ಚಿನಲ್ಲಿ ಕುಂತೆದ್ದು ಬರ್ತಾ ಇಲ್ಲ ಪ್ರಿಯರೇ. ಏನೋ ಹೋಗ್ಬೇಕು ಅಂತ ಒಂದು ನಿಯಮ ಇದೆ, ಅದಕ್ಕಾಗಿ ಚರ್ಚಿಗೆ ಹೋಗ್ತಾನ,
ಕುಂದಿರ್ತಾನ, ಏನೋ ಅವ್ರು ಹೇಳಿದ್ದು ಒಂದು, ಇವರು ಆಲೋಚನೆ ಮಾಡೋದು ಒಂದು. ನಾನು ಬಹಳಷ್ಟು ಮನುಷ್ಯರ ಮನಸ್ಸಿನ ಬಗ್ಗೆ ಆಲೋಚನೆ ಮಾಡ್ತಿರ್ತೀನಿ ಪ್ರಿಯರೇ. ಇವರು ಮನೋಭಾವನೆಗಳು ಹೆಂಗಿದಾವೆ, ಇವರು ವಾಕ್ಯನ ಕೇಳ್ತಾ ಇದ್ದಾರಾ ಇಲ್ಲ, ಅಥವಾ ವಾಕ್ಯದ ಮೇಲೆ ಇವ್ರಿಗೆ ಇಂಟ್ರೆಸ್ಟ್ ಇದೆ ಇಲ್ಲ ಅಂತ ನಾನು ಬಹಳಷ್ಟು ಆಳವಾಗಿ ಆಲೋಚನೆ ಮಾಡ್ತಿರ್ತೀನಿ. ಮನುಷ್ಯರ ವಿಷಯದಲ್ಲಿ ನಾನು ಬಹಳಷ್ಟು ಆಲೋಚನೆ ಮಾಡ್ತಿರ್ತೀನಿ. ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತಿರ್ತದೆ ಇವರು ನಿಜವಾಗ್ಲೂ ವಾಕ್ಯ ಕೇಳುವುದಕ್ಕೆ ಕುಂತಿದಾರ, ಅಥವಾ ವಾಕ್ಯನ ಸುಮ್ಮನೆ ಹೋಗ್ಲಿಲ್ದ್ರೆ ಅಥವಾ ಬರ್ಲಿಲ್ದ್ರೆ ಏನಾದ್ರೂ ಅನ್ಕೊಳ್ತಾರೆ ಏನೋ ಅನ್ನೋಂಥ ರೀತಿಯಲ್ಲಿ ಆಲೋಚನೆ ಮಾಡ್ಕೊಂಡು ಕೂಡ ಬರೋರಿದ್ರು. ಯಾಕಂದ್ರೆ ಅವ್ರದೇ ಆದದ್ದು ಆಲೋಚನೆಗಳು ಬೇರೆ ಇರ್ತಾವ, ಅವ್ರದೇ ಆದದ್ದು ಸಮಸ್ಯೆಗಳು ಬೇರೆ ಇರ್ತಾವ, ಅವ್ರಿಗೆ ಮನಸ್ಸು ತುಂಬಾ ಕಷ್ಟಗಳು ಬಾಧೆಗಳು ಇರ್ತಾವ. ಈ ನಾವು ವಾಕ್ಯ ಹೇಳುವಾಗ ಅವ್ರ ಮನಸ್ಸಿಗೆ ಹತ್ತದಿಲ್ಲ ಪ್ರಿಯ. ನಾವು ವಾಕ್ಯ ಹೇಳುವಾಗ ಅವ್ರ ಮನಸ್ಸಿಗೆ ಏರಲ್ಲ. ಮತ್ತೆ ನಾವು ಪ್ರಾರ್ಥನೆ ಮಾಡಂತಂದ್ರೆ ಅವ್ರು ಏನೋ ಪ್ರಾರ್ಥನೆ ಮಾಡಕ್ಕೂ ಬೇಡ, ನಾ ಆಗಲ್ಲ ಬ್ರದರ್, ಯಾರಿಗಾದ್ರೂ ಕೊಡಿ ಬ್ರದರ್ ಪ್ರಾರ್ಥನೆ ಅಂತ ಇರ್ತಾರೆ. ವಾಕ್ಯ ಹೇಳಂದ್ರು ಕೂಡ ಅವ್ರು ವಾಕ್ಯ ಹೇಳಕ್ ಆಗಲ್ಲ. ಯಾಕಂದ್ರೆ ಅವರು ಸಮಸ್ಯೆಗೊಳಗಾಗಿದ್ದಾರೆ, ಚಿಂತನೆಗೆ ಒಳಗಾಗಿದ್ದಾರೆ, ಬಹಳಷ್ಟು ಗಂದರಗೋಳಕ್ಕೆ ಒಳಗಾಗಿದ್ದಾರೆ, ಸಮಾಧಾನ ಇಲ್ಲ ಪ್ರಿಯ. ಯಾವಾಗಲೂ ಮನಸ್ಸು ನಮ್ದು ಏನಿದೆ ನೋಡು, ಮನಸ್ಸು ಅಂತಕ್ಕಂಥದ್ದು ಹತೋಟಿಯಲ್ಲಿ ಇಟ್ಕೋಬೇಕು, ಮನಸ್ಸನ್ನ ಕಂಟ್ರೋಲ್ ಇಟ್ಕೋಬೇಕು. ಮನಸ್ಸು ಅನ್ನತಕ್ಕಂಥದ್ದು ಗಲಿಬಿಲಿ ಆಯ್ತಂದ್ರೆ ನಮಗೆ ಯಾವ ಸಮಾಧಾನ ಕೂಡ ಇರಲ್ಲ ಪ್ರಿಯರೇ. ಅದಕ್ಕೆ ನಮ್ಮ ದೇಹದಲ್ಲಿ ಅಥವಾ ಈ ಮನುಷ್ಯ ಅಂತಕ್ಕಂಥ ಈ ಪದಕ್ಕೆ, ಈ ಶಬ್ದಕ್ಕೆ, ಮನುಷ್ಯ ಅಂತಕ್ಕಂಥ ಶಬ್ದಕ್ಕೆ ಒಂದು ಶರೀರ, ಒಂದು ಆತ್ಮ, ಒಂದು ಮೂರನೇದು ಮನಸ್ಸು, ಪ್ರಾಣ, ಆತ್ಮ, ಶರೀರ ಅಂತ ಹೇಳ್ತಾನೆ. ನಾವು ಅಂತಕ್ಕಂಥ ಈ ಮನುಷ್ಯ ಅಂದ್ರೆ ಮನುಷ್ಯ ಅಂದ ತಕ್ಷಣನೇ ಕೇವಲ ಈ ಆಕಾರ ಒಂದೇ ಅಲ್ಲ ಪ್ರಿಯರೇ. ಈ ಆಕಾರ ನಡೆಸುವಂತ ಶಕ್ತಿ ಆತ್ಮ, ಆಲೋಚನೆ ಮಾಡುವಂತ ಮನಸ್ಸು, ಈ ಮೂರು ನೆಮ್ಮದಿಯಾಗಿರ್ಬೇಕು. ಈ ಮೂರು ದೇವರನ್ನು ಕೊಂಡಾಡಬೇಕು. ಈ ಮೂರರಿಂದ ದೇವರನ್ನ ಮಹಿಮೆ ಪಡಿಸ್ಬೇಕು. ಪ್ರಾಣ, ಆತ್ಮ ಮತ್ತು ಮನಸ್ಸಿನಿಂದ, ಪ್ರಾಣ, ಆತ್ಮ, ಮನಸ್ಸಿನಿಂದ ಈ ಮೂರರಿಂದ ದೇವರನ್ನು ಕೊಂಡಾಡಬೇಕು. ಅದಕ್ಕೆ ದೇಹವೇ ದೇವಾಲಯ ಅಂತಾನೆ. ಈ ದೇವಾಲಯದಿಂದ ದೇವರನ್ನ ಮಹಿಮೆ ಪಡಿಸ್ಬೇಕಂತಾನೆ. ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧನೆ ಮಾಡ್ಬೇಕಂತ. ನಿನ್ನ ಮನಸ್ಸಿನಿಂದ ದೇವರನ್ನು ಕೊಂಡಾಡ ಅಂತ ಹೇಳ್ತಾನೆ. ಅದಕ್ಕೆ ಈ ಮನಸ್ಸು ಅಂತಕ್ಕಂಥದ್ದನ್ನು ನಾವು ಕಂಟ್ರೋಲ್ ಮಾಡಿದಾಗ ಆತ್ಮ ಮತ್ತು ದೇಹ ಎರಡು ಕೂಡ ಕಂಟ್ರೋಲ್ ಆಗ್ಲಿಕ್ಕೆ ಸಾಧ್ಯ ಪ್ರಿಯರೇ. ಅದಕ್ಕೆ ಒಂದು ಮಾತು ಹೇಳ್ತೀನಿ ಪ್ರಿಯರೇ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ, ರೋಮಪುರದವರಿಗೆ ಬರೆದಂತ ಪತ್ರಿಕೆ. ದಯಮಾಡಿ ಎಲ್ಲರೂ ಬೈಬಲ್ ಇಟ್ಟುಕೊಳ್ರಿ, ಒಂದು ಪೆನ್ ತಗೊಳ್ರಿ, ನೋಟ್ಬುಕ್ ತಗೊಳ್ರಿ. ನಾನು ಹೇಳುವಂತ ಪ್ರತಿಯೊಂದು ರೆಫರೆನ್ಸ್ ಕೂಡ ಬರ್ಕೊಳ್ರಿ. ಇದು ಮುಗಿದ ನಂತರ ಮತ್ತೊಂದ್ಸಲ ನೀವು ಆ ವಚನಗಳನ್ನು ನೋಡಿಕೊಳ್ಳ್ರಿ. ನಿಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಬಲಪಡಿಸಿಕೊಳ್ಳ್ರಿ ಪ್ರಿಯರೇ. ಈಗ ಮಾತ್ರ ತೆಗೆದು ಮತ್ತೆ ಆಮೇಲೆ ಆ ವಚನ ರೆಫರೆನ್ಸ್ ಅದನ್ನ ಮರ್ತೋದ್ರಿ ಅಂದ್ರೆ ಅದಕ್ಕೆ ಅರ್ಥ ಇರಲ್ಲ ಪ್ರಿಯರೇ. ಅದಕ್ಕಾಗಿ ಗೂಗಲ್ ಮೀಟ್ ಅಲ್ಲಿ ಸೇರಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ನಾನು ಹೇಳೋದೇನಂದ್ರೆ, ಒಂದು ಬೈಬಲ್ ಇರಬೇಕು, ಎರಡನೇದು ಪೆನ್ ಇರಬೇಕು, ಮೂರನೇದು ನೋಟ್ಬುಕ್ ಇರಬೇಕು. ನಿಮ್ಮ ಮನಸ್ಸು ಜಾಗೃತಿಯಿಂದ ವಾಕ್ಯವನ್ನು ಕೇಳಬೇಕು. ಈ 4 ವಿಷಯದಲ್ಲಿ ನೀವು ಪರ್ಫೆಕ್ಟ್ ಆಗಿ ಮಾಡ್ಬೇಕಂತ ಹೇಳಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಏನ್ ಹೇಳಿದ್ನಲ್ಲ ನಾನು, ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. 8ನೇ ಅಧ್ಯಾಯ 5ನೇ ವಚನ 6ನೇ ವಚನ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಯಾರಾದ್ರೂ ಓದ್ತೀರಾ? ಯಾರಾದ್ರೂ ಓದಿದ್ರೆ ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಮನಸ್ಸು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ಈ ಮನಸ್ಸು ಗಲಿಬಿಲಿಗೆ, ಅಶಾಂತಿಗೆ ಕಾರಣ ಆದ್ರೆ ಆತ್ಮನು ಮತ್ತು ದೇಹನು, ಶರೀರನು ಬಹಳ ಗಂದರಗೊಳಕ್ಕೆ ಒಳಗಾಗುತ್ತಾ, ಕುಗ್ಗಿ ಹೋಗುತ್ತಾ, ಶಾಂತಿ ಇರಲ್ಲ, ಸಮಾಧಾನ ಇರಲ್ಲ. ಅದಕ್ಕೆ ಮನಸ್ಸು ಯಾವ ಕಡೆ ಇದೆ, ಮನಸ್ಸು ಯಾವುದ್ರ ಮೇಲೆ ಡಿಪೆಂಡ್ ಇದೆ, ಮನಸ್ಸದ ಆಲೋಚನೆಗಳು ಶರೀರ ಭಾವಗಳ ಮೇಲೆ ಇದೆನಾ, ಆತ್ಮಾನುಸಾರವಾದಂತ ಮನಸ್ಸಿದೆನಾ? ಮನಸ್ಸಿನಲ್ಲಿ ಆಲೋಚನೆಗಳು ಯಾವಿದೆ ನಿನಗೆ ಅಂತ ಕೇಳ್ತಾ ಇದ್ದೇವೆ. ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನಂದ್ರೆ 5ನೇ ವಚನದಲ್ಲಿ ಶರೀರ ಭಾವವನ್ನು ಅನುಸರಿಸುವವನು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರ ಆತ್ಮನನ್ನು ಅನುಸರಿಸುವವನು ಪವಿತ್ರ ಆತ್ಮನಿಗೆ ಸಂಬಂಧಪಟ್ಟವುಗಳೇ ಮನಸ್ಸಿಡುತ್ತಾನೆ. ಮನಸ್ಸು ಯಾವುದ್ರ ಮೇಲೆ ಇದೆ? ಇವತ್ತು ಕ್ರೈಸ್ತರ ಮನಸ್ಸು ಪರಲೋಕದ ಮೇಲೆ ಇದೆನಾ, ಭೂಲೋಕದ ಮೇಲೆ ಇದೆನಾ? ಪವಿತ್ರ ಆತ್ಮ ಸಂಬಂಧಪಟ್ಟ ಆಲೋಚನೆಗಳಿಂದ ಕೂಡಿರ್ತಕ್ಕಂಥ ಮನಸ್ಸ, ಅಥವಾ ಭೂ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿದೆನಾ? ಎರಡರ ಮೇಲೆ ಮನಸ್ಸಿಟ್ಟುಕೊಂಡು ಜೀವನ ಮಾಡಿದರೆ ಅದು ಜೀವನ ಅಲ್ಲ ಪ್ರಿಯರೇ.
ನನಗೆ ಶರೀರ ಸಂಬಂಧವಾದಂಥದ್ದು ಬೇಕು, ಆತ್ಮ ಸಂಬಂಧವಾದಂಥದ್ದು ಬೇಕು. ಆ ಶರೀರ ಭಾವಗಳ ಮೇಲೆ ಮನಸ್ಸಿಡುತ್ತೀನಿ, ಪರಿಶುದ್ಧಾತ್ಮನ ಪವಿತ್ರ ಆತ್ಮನ ಸಂಬಂಧಗಳ ಮೇಲೆ ಮನಸ್ಸಿಡುತ್ತೀನಿ ಅಂತಂದ್ರೆ ಅದು ಎರಡು ಅರಗೋಲ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡಿದಂಗ ಆಗುತ್ತೆ ಪ್ರಿಯರೇ. ನಮ್ಮ ಪ್ರಯಾಣ ಒಂದು ಅರಗಲ್ನಲ್ಲಿ ಕುಂತಾರೆ, ಒಂದು ಹಡಗಿನಲ್ಲಿ ಕುಂತಾರೆ ಬಹಳ ಚಂದ ಇರ್ತದ, ಬ್ಯೂಟಿಫುಲ್ ಆಗಿರ್ತದ ನಮ್ಮ ಲೈಫ್ ಕೂಡ. ಈ ಕ್ರಿಸ್ತನ ಮಾರ್ಗದಲ್ಲಿ, ಲೋಕದ ಮಾರ್ಗದಲ್ಲಿ, ಯಾವ ಮಾರ್ಗದಲ್ಲಿ ನೀನು ಆಲೋಚನೆ ಮಾಡ್ತಾ ಇದ್ದೆ? ನಿನ್ನ ಆಲೋಚನೆಗಳು ಜಾಸ್ತಿ ಆಗಿ ನಿನ್ನ ಮನಸ್ಸು ಯಾವುದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದೆ, ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದೆ? ಏನೋ ಶರೀರ ಭಾವದಗಳ ಮೇಲೆ ಹೆಚ್ಚು ನಾನು ದುಡಿಬೇಕು, ಕಷ್ಟಪಡಬೇಕು, ಸಂಪಾದನೆ ಮಾಡಬೇಕು, ಕೂಡಿಡಬೇಕು, ಏನಾದ್ರೂ ಗಳಿಸ್ಕೊಳ್ಬೇಕು, ಏನಾದ್ರೂ ಬ್ಯಾಂಕಲ್ಲಿ ಇಟ್ಕೊಳ್ಬೇಕು, ನಾನು ಬಂಗಾರ ಮಾಡಿಕೊಳ್ಬೇಕು, ಇನ್ನ ಏನೇನೋ ಆಸ್ತಿ ಮಾಡಿಟ್ಕೊಳ್ಬೇಕು ಅನ್ನಂತ ಭಾವನೆಗಳಿಂದ ನಿನ್ನ ಮನಸ್ಸು ಹೋರಾಟ ಮಾಡ್ತಾ ಇದೆನಾ? ಅಥವಾ ನಿನ್ನ ಮನಸ್ಸು ನಾನು ದೇವರ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದ್ಕೊಳ್ಬೇಕು, ಭಕ್ತಿಯಲ್ಲಿರ್ಬೇಕು, ನಂಬಿಕೆಯಲ್ಲಿರ್ಬೇಕು, ದೇವರಿಗೋಸ್ಕರ ಬದುಕಬೇಕು, ದೇವರ ಕಾರ್ಯಗಳು ಏನಾದ್ರೂ ಮಾಡಬೇಕು ಅನ್ನಂತ ಭಾವನೆಯಿಂದ ಏನಾದ್ರೂ ನಿನ್ನ ಮನಸ್ಸು ಓಡಾಡ್ತಾ ಇದೆನಾ? ಯಾವುದ್ರ ಮೇಲೆ ನಿನ್ನ ಮನಸ್ಸನ್ನ ಹೆಚ್ಚಾಗಿ ನೀನು ಇದು ಮಾಡ್ತಾ ಇದೀಯಾ ಅನ್ನೋದು ನಾವು ಆಲೋಚನೆ ಮಾಡಬೇಕಾಗಿದೆ. ಅದಕ್ಕೆ ಇವತ್ತು ಕ್ರೈಸ್ತರಾಗಿರ್ಬೋದು ಅಥವಾ ಕ್ರೈಸ್ತರಾಗದವರಾಗಿರ್ಬೋದು ಎಂತ ಒಂದು ಗಲಿಬಿಲಿಗೆ ಕಾರಣ ಆಗುತ್ತದೆ ಅಂದ್ರೆ, ಹೆಸರಿಗೆ ಕ್ರೈಸ್ತರಾಗಿದ್ದಾರೆ, ಭಕ್ತರಾಗಿದ್ದಾರೆ, ನಂಬಿಗಸ್ತರಾಗಿದ್ದಾರೆ, ಇದೇ ಅವರಲ್ಲಿ ಕೂಡ ಎಲ್ಲರಲ್ಲಿ ಕೂಡ ನಾನು ಭಕ್ತಿಯಲ್ಲಿ ಬೆಳಿಬೇಕನ್ನಂತ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಪ್ರಿಯರು. ಯಾರಿಗೆ ಇರಲ್ಲ ಅಂತ ನಾನು ಹೇಳಲ್ಲ, ಎಲ್ಲರಿಗೂ ಕೂಡ ನಾನು ಭಕ್ತಿಯಲ್ಲಿ ಬೆಳಿಬೇಕು, ಚಂದ ಇರಬೇಕು, ನಾನು ದೇವರಿಗೋಸ್ಕರ ಬದುಕಬೇಕಂತ ಆಲೋಚನೆ ಇರುತ್ತೆ ಪ್ರಿಯರೇ. ಆದ್ರೆ ಈ ಮನಸ್ಸು ಅಂತಕ್ಕಂಥದ್ದು ಶರೀರ ಭಾವದ ಮೇಲೆ ಒತ್ತಡ ಜಾಸ್ತಿ ಬಿದ್ದಾಗ, ಆ ಶರೀರದ ಆಶೆಗಳ ಮೇಲೇನೆ ಮನಸ್ಸಿಟ್ಟುಕೊಂಡಾಗ ಆತ್ಮದ ಚಿಂತನೆ, ಆತ್ಮದ ಬಗ್ಗೆ ಆಲೋಚನೆ ಜಾಸ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕುಗ್ಗುತ್ತಾ ಇದ್ದಾರೆ ಅವರು ಕ್ರೈಸ್ತರು. ಬಹಳಷ್ಟು ಜನ ಏನಾಗ್ತಾ ಇದ್ದಾರೆ ಅಂದ್ರೆ, ನಾನು ಏನು ಮಾಡಕ್ ಆಗ್ತಾ ಇಲ್ಲ, ದೇವ್ರ ಕಾರ್ಯಗಳನ್ನು ಮಾಡಬೇಕಂತ ಆಶೆ ಇದೆ, ಬಟ್ ಏನು ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ತಮ್ಮಲ್ಲಿ ತಾವೇ ಹೋರಾಟ ಮಾಡ್ತಾ ಇದೆ. ನಾವು ಅದೇ 7ನೇ ಅಧ್ಯಾಯ, ರೋಮಾಪುರದವರು ಬರೆದ 7ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಾಗ, ನನ್ನಲ್ಲಿ ಅಂದ್ರೆ ನನ್ನ ಶರೀರ ಅಧೀನ ಸ್ವಭಾವದಲ್ಲಿ ಒಳ್ಳೆದನ್ನು ಏನು ವಾಸವಾಗಿಲ್ಲ. ನೋಡ್ರಿ, ನನ್ನಲ್ಲಿ ಅಂದರೆ ನನ್ನ ಶರೀರದಲ್ಲಿ ಒಳ್ಳೆದು ಏನೂ ಇಲ್ಲ. ಆತ್ಮ ಸಿದ್ಧವಾಗಿದೆ, ದೇಹ ಬಲಹೀನವಾಗಿದೆ ಅಂತ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು. ದೇವರಿಗೋಸ್ಕರ ಬದುಕುವುದಕ್ಕೆ ಆತ್ಮ ಸಿದ್ಧವಾಗಿದೆ, ನನ್ನ ದೇಹ, ನನ್ನ ಶರೀರ ಬಲಹೀನತೆ ಆಗಿದೆ. ಯಾಕೆ? ಈ ಶರೀರ ಒಳ್ಳೆದನ್ನು ಇಟ್ಕೊಳ್ತಾ ಇಲ್ಲ ಅಂತ ಪ್ರಿಯರೇ. ಶರೀರ ಒಳ್ಳೆದನ್ನು ಇಟ್ಕೊಳ್ತಾ ಇಲ್ಲ, ಆತ್ಮ ಒಳ್ಳೆದನ್ನೇ ಮಾಡ್ಬೇಕನ್ನಂತ ಭಾವನೆ. ಅದು ಎರಡರ ಮಧ್ಯದಲ್ಲಿ ತೂಕ ಸರಿಯಾಗಿ ಸಮತೋಲನ ಕೊಡುವಂಥದ್ದು ಏನಂದ್ರೆ, ಒಂದು ನಿರ್ಣಯ ತೆಗೆದುಕೊಳ್ಳುವಂಥದ್ದು ಏನಂದ್ರೆ ಮನಸ್ಸು. ಈ ಮನಸ್ಸು ದೈವ ಲಕ್ಷಣವನ್ನು ಪಡ್ಕೊಂಡು ದೇವರ ವಾಕ್ಯಗಳನ್ನು ಏನದು ತನ್ನಲ್ಲಿ ಇಟ್ಕೊಂಡು ಫ್ರೀ ಮೈಂಡ್ ಆಗಿದ್ರೆ ಬಹಳ ಚಂದ ಇರ್ತದ ಪ್ರಿಯರೇ. ಅದಕ್ಕೆ ಇದೇ ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಭಾಗವನ್ನು ನಾವು ನೋಡಿದಾಗ ಹೇಳ್ತಾ ಇದ್ದಾನೆ ಪ್ರಿಯರೇ. 12ನೇ ಅಧ್ಯಾಯ 2ನೇ ವಚನ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ನಿಮ್ಮ ಮನಸ್ಸು ಎಂತದ್ದಾಗಿರ್ಬೇಕಂದ್ರೆ ನೂತನ ಸ್ವಭಾವವನ್ನು ಹೊಂದಿದಾಗಿ ಇರಬೇಕಂತ, ಪರಲೋಕದ ಭಾವದವರಾಗಿದ್ದು ಇರಬೇಕಾಗಿದೆ ಅಂತ. ನಮ್ಮ ಮನಸ್ಸನ್ನ ದೇವರ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಿದ್ರೆ, ದೇವರ ಮೇಲೆ ಇಂಟ್ರೆಸ್ಟ್ ಕೊಟ್ರೆ, ವಾಕ್ಯದ ಮೇಲೆ ಇಂಟ್ರೆಸ್ಟ್ ಕೊಟ್ರೆ, ಹಾಡಿನ ಮೇಲೆ ಇಂಟ್ರೆಸ್ಟ್ ಕೊಟ್ರೆ, ನಾನು ನಂಬಿಗಸ್ತನಾಗಿ ಬದುಕಬೇಕಂತೇಳಿ ಪರಲೋಕ ಸಂಬಂಧಗಳ ಮೇಲೆ ಹೆಚ್ಚಾಗಿ ನಮ್ಮ ಮನಸ್ಸನ್ನು ನಾವು ರೂಢಿ ಮಾಡಿಕೊಂಡ್ರೆ ಪ್ರಿಯರೇ, ನಾವು ಎಷ್ಟು ಮಾತ್ರಕ್ಕೂ ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದಿಲ್ಲ. ಯಾವುದು ಒಳ್ಳೆಯದು, ಏನ್ ಮಾಡಬೇಕು, ಹೆಂಗಿರಬೇಕು, ಯಾವ ರೀತಿ ಜೀವನ ಮಾಡಬೇಕು ಅಂತಕ್ಕಂಥದ್ದನ್ನು ಕಲಿಸಿಕೊಡುವಂತದ್ದಾಗಿದೆ ಪ್ರಿಯರೇ. ಅದಕ್ಕೆ ಹೇಳ್ತಾ ಇದ್ದಾನೆ 2ನೇ ವಚನದಲ್ಲಿ, ಇಹಲೋಕವ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಈ ಮನಸ್ಸಂತಕ್ಕಂಥದ್ದು ಪರಿವರ್ತನೆ ಹೊಂದಬೇಕು, ಮನಸ್ಸು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡಬೇಕು, ಅದು ನೂತನ ಮನಸ್ಸಾಗಬೇಕು.
ಯಾವಾಗಲೂ ಕೂಡ ದೈವ ವಾಕ್ಯಗಳನ್ನೇ ಹೆಚ್ಚಾಗಿ ನಿನ್ನ ಮೈಂಡ್ ಅಲ್ಲಿ ಇರಬೇಕು ಪ್ರಿಯರೇ. ದೈವ ವಾಕ್ಯಗಳ ಬಗ್ಗೆನೇ ಆಲೋಚನೆ ಮಾಡ್ತಿರ್ಬೇಕು. ಯಾವಾಗಲೂ ನೀನು ಕುಂತ್ರೆ, ನಿಂತ್ರೆ, ಮಲ್ಕೊಂಡ್ರೆ, ದಾರಿ ನಡೆದ್ರೆ, ಕೆಲಸ ಮಾಡಿದ್ರೆ, ನೀ ಏನೇ ಮಾಡು, ನೀ ಎಲ್ಲೇ ಇರು, ಬಟ್ ನಿನ್ನ ಮನಸ್ಸಿನಲ್ಲಿ ಹೋರಾಟ ಹೆಂಗೆ ಇರಬೇಕು? ದೇವರ ವಾಕ್ಯದೊಂದಿಗೆ ನೀನು ಹೋರಾಟ. ನಾನು ದೇವರ ವಾಕ್ಯ ಇರಬೇಕು, ನನ್ನ ಹೃದಯ ತುಂಬಿಟ್ಕೊಳ್ಬೇಕು, ನಾನು ಭಕ್ತಿಯಲ್ಲಿ ಬೆಳಿಬೇಕು, ನಂಬಿಗಸ್ತನಾಗಿ ಈ ಲೋಕದಲ್ಲಿ ಜೀವನ ಮಾಡಬೇಕು, ದೇವರು ಹೇಳಿದ ಪ್ರತಿಯೊಂದು ಕಾರ್ಯವನ್ನು ನಾನು ಮಾಡಬೇಕು ಅನ್ನಂತ ಭಾವನೆ ನಿನ್ನ ಮನಸ್ಸಲ್ಲಿ ತುಂಬಿಕೊಳ್ಳಬೇಕಂತ ಪ್ರಿಯರೇ. ನಿನ್ನ ಮನಸ್ಸಲ್ಲಿ ಯಾವಾಗಾದರೂ ಈ ಎಲ್ಲ ಆಲೋಚನೆಗಳು ತುಂಬಿಕೊಳ್ತೀಯೋ ನೀನು, ಅವಾಗ ಭಕ್ತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಅಂತ ಅದಕ್ಕೆ ಹೇಳ್ತಾ ಇದ್ದಾನಲ್ಲಿ, ನೂತನ ಸ್ವಭಾವವನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು ಯಾವುದು, ಮೆಚ್ಚುಗೆಯಾದದ್ದು ಯಾವುದು, ದೋಷವಿಲ್ಲದ್ದು ಯಾವುದು, ಮತ್ತು ಯಾವ ವಿವೇಚಿಸಿ ಎಲ್ಲದರ ಬಗ್ಗೆ ತಿಳ್ಕೊಳ್ಳುವುದಕ್ಕೆ ಸಾಧ್ಯ. ನಾವು ಬೈಬಲ್ ಬಗ್ಗೆ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಕ್ ಆಗ್ತಾ ಇಲ್ಲ ಇವತ್ತು ಕ್ರೈಸ್ತರಿಗೆ. ಅದಾ ಯೇಸು ಕ್ರಿಸ್ತನ ಬಗ್ಗೆ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಬೈಬಲ್ ಬಗ್ಗೆ ಅವಗಾಹನ ಇಲ್ಲ, ನಂಬಿಕೆಯಲ್ಲಿ ದೃಢಚಿತ್ತರಾಗಿ ನಡೀತಾ ಇಲ್ಲ. ಅದಕ್ಕಾಗಿ ಪ್ರೀತಿಯುಳ್ಳಂತಹ ದೇವರ ಮಕ್ಕಳೇ, ನಾವು ಕ್ರಿಸ್ತನಲ್ಲಿ ಇದ್ದೀವಿ ಅಂತಂದ್ರೆ ಭಕ್ತಿಪೂರ್ವಕವಾದ ಜೀವಿತವನ್ನು ಜೀವಿಸಲಿಕ್ಕೆ ಪ್ರಯತ್ನ ಮಾಡೋಣ ಪ್ರಿಯರೇ. ಯಾಕಂದ್ರೆ ಹೇಳ್ತಾ ಇದೆ ಇಲ್ಲಿ, ಅದು ಇಹಲೋಕ ನಡವಳಿಕೆಯನ್ನು ಬಿಟ್ಟು ಅಂತ ಹೇಳ್ತಾ ಇದೆ. ಮೊದಲು ನಿನ್ನ ಮನಸ್ಸನ್ನ ಕಟ್ಟಾಕೋ, ನಿನ್ನ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಟುಕೋ. ಶರೀರ ಸಂಬಂಧವಾದಂತ ನಡವಳಿಕೆಯನ್ನು ಬಿಟ್ಟು ಬಿಡು. ಪರಲೋಕ ಸಂಬಂಧವಾದಂತ ಭಾವನೆಗಳನ್ನು ನಿಮ್ಮ ಹೃದಯದಲ್ಲಿ ತುಂಬಿಕೊಂಡಿಟ್ಕೋಬೇಕು. ಆ ಭಾವನೆಗಳು ನಿಮ್ಮಲ್ಲಿ ಇರಬೇಕು. ಯಾವಾಗಲೂ ಆ ಒಂದು ಆಲೋಚನೆಗಳು ನಿಮ್ಮಲ್ಲಿ ಇರಬೇಕು. ಪರಲೋಕದ ಆಲೋಚನೆಗಳು, ಪರಲೋಕದ ಭಾವನೆಗಳು ನಮ್ಮ ಹೃದಯದ ತುಂಬ ಇಟ್ಟುಕೊಳ್ಬೇಕಂತ ಹೇಳ್ತಾ ಇದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಎಫೆಸದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನವನ್ನು ನಾವು ಮಾತಾಡಿಕೊಳ್ಳೋಣ ಪ್ರಿಯರೇ. 25ನೇ ವಚನ, 4ನೇ ಅಧ್ಯಾಯ 25ನೇ ವಚನವನ್ನು ನಾವು ಓದಿಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಕೆಲವೊಟ್ಟರನ್ನ ನಾವು ಬಿಟ್ಟು ಬಿಡ್ಬೇಕಂತ ಹೇಳ್ತಾ ಇದೆ ನೋಡ್ರಿ ಪ್ರಿಯರೇ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದ್ರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ಇನ್ನೊಬ್ಬರ ಸಂಗಡ ನಾವು ಸಂಭಾಷಣೆ ಮಾಡುವಾಗ, ಇನ್ನೊಬ್ಬರ ಸಂಗಡ ನಾವು ಮಾತಾಡುವಾಗ, ಮೊಟ್ಟ ಮೊದಲನೇದಾಗಿ ನಮ್ಮ ಬಾಯಿಂದ ಬರಲಾರ್ದಂತ ಮಾತುಗಳು ಏನಂದ್ರೆ ಸುಳ್ಳು ಮಾತುಗಳು. ಈ ಸುಳ್ಳನ್ನು ಬಿಡ್ರಿ. ಮೊದಲು ಬಹಳ ಸುಳ್ಳಿನಲ್ಲಿ ಜಂಬ ಕೊಚ್ಚಿಕೊಳ್ಳುವಂತವ್ರು ಕೂಡ ಇದ್ದಾರೆ. ಸುಳ್ಳು ಆಡ್ತಿರ್ತಾರ, ನಿಜ ಹೇಳ್ತಾರೇನೋ ಅನ್ನಂತ ರೀತಿಯಲ್ಲಿ ಇರ್ತದ ಪ್ರಿಯ. ಸುಳ್ಳಾಡುವವರು ಜಾಸ್ತಿ, ಪ್ರಪಂಚ ಎಲ್ಲ ಕೂಡ ಸುಳ್ಳಾಡ್ತದೆ. ಯಾರು ಸುಳ್ಳಾಡ್ಲಾರ್ದವ್ರು ಯಾರು ಇಲ್ಲ. ಈಗ ಸದ್ಯ ನನ್ನ ಮುಂದೆ ಇಷ್ಟು ಜನ ಕುಂತಿರಂತಂದ್ರು ಕೂಡ, ನನ್ನೊಂದಿಗೆ ನನ್ನ ಸೇರಿಸಿ ಕೂಡ ಸುಳ್ಳ ಆಡ್ಲಾರ್ದಂಗೆ ಯಾರೂ ಇಲ್ಲ. ಯಾವುದೊಂದು ಸುಳ್ಳು ಹೇಳ್ತು ಪ್ರಿಯರೇನು. ಅದಕ್ಕೆ ಅದನ್ನ ಬಿಡಿ ಅಂತ ಹೇಳ್ತಾ ಇದ್ದಾನೆ. ಸುಮ್ಮನೆ ಸುಳ್ಳಿನಿಂದ ಕಥೆಗಳನ್ನು ಕಟ್ಟಿ ಸುಳ್ಳಿನಿಂದ ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ. ಚಂದಿರಲ್ಲ ಅದು ಬದುಕು ಕರೆಕ್ಟ್ ಅಲ್ಲ. ನೀನು ಮೊದಲು ಸುಳ್ಳಾಡೋದನ್ನ ಬಿಡು. ಯಾಕಂದ್ರೆ ಅಲ್ಲಿ ಹೇಳ್ತಾ ಇದೆ, ನೀವು ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ನೆರೆಯವರ ಸಂಗಡ ಸತ್ಯವನ್ನೇ ಆಡಲಿ. ಯಾಕಂದ್ರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ, ಒಬ್ಬರಿಗೊಬ್ಬರು ಅಂಗಗಳು. ನಮ್ಮ ದೇಹದಲ್ಲಿ 2 ಕಣ್ಣು, 2 ಕಿವಿ, ಬಾಯಿ, ಮೂಗು, ಕೈ, ಕಾಲು, ಈ ದೇಹ ಎಲ್ಲ, ಶಿರಸ್ಸು, ಇದೆಲ್ಲ ಕೂಡ ಇದೆಯಲ್ಲ, ಇವೆಲ್ಲ ಒಂದಕ್ಕೊಂದು ಸತ್ಯನ್ನೇ ಹೇಳ್ಕೊಳ್ಬೇಕು. ಈಗ ಕಾಲು ಏನಾದ್ರೂ ಕಾಲಿಗೆ ಏನು ತಗಲಿಲ್ದ್ರು ಕೂಡ ನನಗೆ ಅಯ್ಯೋ ಕಾಲಿಗೆ ಕಲ್ಲು ತಗಲ್ತು ಅಂತ ಹೇಳಿದ್ರೆ ಈ ಕೈಗಳು ನಮ್ತಾವ ಪ್ರಿಯರೇ? ಕೈಗಳು ನಮ್ತಾವ? ಕಣ್ಣು ನಮ್ಮುತ್ತಾ? ಕಿವಿ ನಮ್ಮುತ್ತಾ? ಕಾಲಿಗೆ ಏನೋ ತಗಲಿಲ್ಲ, ಅಯ್ಯೋ ನನ್ನ ಕಾಲಿಗೆ ಪೆಟ್ಟು ಬಿತ್ತು ಅಂತಂದ್ರೆ, ಕೈ ಏನು ಸುಟ್ಟಿಲ್ಲ, ಸುಮ್ಮನೆ ಸುಟ್ಟು ಅಯ್ಯೋ ನನ್ನ ಕೈ ಸುಟ್ಟೋಯ್ತು ಅಂತ ಹೇಳಿದ್ರೆ ಅವಯವಗಳು ನಮ್ಮುತ್ತಾವ? ನಂಬಲಿಕ್ಕಾಗುತ್ತ? ಅವಯವಗಳಿಗೆ ಸುಳ್ಳು ಹೇಳಬಾರದು. ಕಣ್ಣು ನೋಡುವಂತದ್ದಾಗಿದೆ, ಕಿವಿ ಕೇಳುವಂತದ್ದಾಗಿದೆ, ಬಾಯಿ ಮಾತಾಡುವಂತದ್ದಾಗಿದೆ, ಕೈ ನೋಡುವಂತದ್ದಾಗಿದೆ. ಪ್ರತಿಯೊಂದು ಕೂಡ ಅವಯವಗಳು ಒಂದಕ್ಕೊಂದು ಸತ್ಯನೇ ಹೇಳ್ಕೊಳ್ಬೇಕಂತ ಆ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಸತ್ಯವನ್ನೇ ಹೇಳ್ಕೊಳ್ರಿ ಒಬ್ರಿಗೊಬ್ರು. ಯಾಕಂದ್ರೆ ನಾವು ಅಂಗಗಳಾಗಿದ್ದೇವೆ. ಸತ್ಯ ಯಾವಾಗ ನಮ್ಮಲ್ಲಿ ಇರ್ತದ, ನಮ್ಮಲ್ಲಿ ಬಹಳ ಶಾಂತಿ ಇರ್ತದ ಪ್ರಿಯರೇ. ನಿಜವಾಗ್ಲು ಸುಳ್ಳಿನಿಂದ ನಮ್ಮ ಮನಸ್ಸಿಗೆ ಅಸಮಾಧಾನ, ಅಶಾಂತಿ. ಸುಳ್ಳು ಹೇಳಿ ಮದುವೆ ಮಾಡಂತಿರ್ತಾರ. ಸುಳ್ಳು ಹೇಳಿ ಮದುವೆ ಮಾಡಿದ ಮೇಲೆ ಒಂದಿನ ಸತ್ಯ ಗೊತ್ತಾದ್ರೆ ಆ ಸುಳ್ಳು
ಇಡೀ ಜೀವನದಲ್ಲೇ ನಿನ್ನ ನಂಬಲ್ಲ ಪ್ರಿಯರೇ, ಯಾರು ಕೂಡ ನಿನ್ನ ನಂಬಲ್ಲ. 1000 ಸುಳ್ಳು ಹೇಳಾದ್ರೂ ಒಂದು ಮದುವೆ ಮಾಡಂತಾರ, ಮದುವೆ ಮಾಡ್ತೀವಿ. 1000 ಸುಳ್ಳು ಯಾಕೆ, 2000 ಸುಳ್ಳು ಆದ್ರೆ ಹೇಳಿ ಮದುವೆ ಮಾಡ್ತೀವಿ. ಮದುವೆ ಆದ್ಮೇಲೆ ಆ ವಿಷಯ ಏನಾದ್ರೂ ಸತ್ಯ ಗೊತ್ತಾಯ್ತಂದ್ರೆ ನಿನ್ನ ಯಾರು ನಂಬಲ್ಲ ಪ್ರಿಯರೇ, ನಿನ್ನ ಯಾರು ನಂಬಲ್ಲ. ಯಾವ ವಿಷಯದಲ್ಲಿ ನೀನು ಸುಳ್ಳು ಹೇಳಿ ನೀನು ಮದುವೆ ಮಾಡಿದೀಯೋ ಅದು ನಿನ್ನ ಜೀವನನೇ ಹಾಳು ಮಾಡ್ತದೆ. ಅವ್ರು ಕಂಡಾಗಲ್ಲ, ನೀನು ಕಂಡಾಗಲ್ಲ ಅವ್ರ ಬಾಯಿಂದ ನಿನ್ನನ್ನು ಬೈಯೋದು, ನಿನ್ನನ್ನು ಉಗುಳೋದು, ನಿನ್ನನ್ನು ಕಕ್ಷೆ ಇಟ್ಕೊಂಡು ನಿನ್ನ ಮೇಲೆ ಬಹಳಷ್ಟು ಭಯಂಕರ ಆಗುತ್ತೆ ಪ್ರಿಯರೇ. ಅದಕ್ಕೆ ಸತ್ಯವನ್ನು ಮಾತಾಡ್ರಿ, ಸುಳ್ಳನ್ನು ಬಿಟ್ಟು ಬಿಡ್ರಿ ಅಂತ ಹೇಳುತ್ತೆ. ಸುಳ್ಳನ್ನು ಬಿಡು. ನಿನ್ನ ಮನಸ್ಸು ಸುಳ್ಳಿನಿಂದ ತುಂಬಿರಬಾರದು, ನಿನ್ನ ಮನಸ್ಸು ಯಾವಾಗಲೂ ವಾಕ್ಯದಿಂದ ತುಂಬಿದ ಆಗಿರಬೇಕು ಅಂತ ಹೇಳ್ತದೆ ಪ್ರಿಯರೇ. ಅದಕ್ಕೆ ಫಿಲಿಪ್ಪದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ, ಫಿಲಿಪ್ಪದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ನೇ ವಚನವನ್ನು ನಾನು ಓದ್ತೇನೆ ಪ್ರಿಯರೇ, ಚೆನ್ನಾಗಿ ನೀವು ನೋಡ್ಕೊಳ್ರಿ. ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವು ಆಗಿದೆಯೋ, ಯಾವುದು ಸದ್ಗುಣವಾಗಿಯೂ ಯಾವುದು ಕೀರ್ತಿಗೆ ಯೋಗ್ಯವೋ ಅವುಗಳೆಲ್ಲವನ್ನು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ. ಎಷ್ಟು ಅದ್ಭುತವಾದಂತ ಮಾತು ಹೇಳ್ತಾ ಇದ್ದೇನೆ ಪ್ರಿಯರೇ. ನಾವು ಗಲಿಬಿಲಿಗೆ ಹೋಗ್ಬಾರ್ದು, ನಮ್ಮ ಮನಸ್ಸು ಶಾಂತಿ ಸಮಾಧಾನದಿಂದ ತುಂಬಿರಬೇಕು, ನಾನು ಪರ್ಫೆಕ್ಟ್ ಆಗಿರ್ಬೇಕು ಅಂತ ಒಂದು ವೇಳೆ ನೀನು ಅನ್ಕೊಂಡ್ರೆ, ಈಗ ಇಲ್ಲಿ ಹೇಳ್ತಕ್ಕಂತ 8 ವಿಷಯಗಳನ್ನು ನೀನು ಆಲೋಚನೆ ಮಾಡಬೇಕಾಗಿದೆ. 8ನೇ ವಚನದಲ್ಲಿ 8 ವಿಷಯಗಳನ್ನು ಮಾತಾಡ್ತಾ ಇದ್ದೇನೆ. ಯಾವ್ದಾವ್ದಂದ್ರೆ ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವು ಮತ್ತು ಯಾವುದು ಸದ್ಗುಣವು, ಯಾವುದು ಕೀರ್ತಿ ತರುವಂತದ್ದಾಗಿದೆಯೋ ಅವೆಲ್ಲವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ತಂದುಕೊಳ್ರಿ, ಅವು ಲಕ್ಷ್ಯಕ್ಕೆ ತಂದುಕೊಳ್ರಿ. ಅವು ಒಂದ್ಸಲ ಆಲೋಚನೆ ಮಾಡ್ರಿ. ಸತ್ಯ ಇರಬೇಕಂತ ನಮ್ಮಲ್ಲಿ, ಮತ್ತು ಆಮೇಲೆ ಇನ್ನೊಂದೇನು ಮಾನ್ಯವು ಇರಬೇಕಂತ, ಬೆಲೆ ಉಳ್ಳದ್ದಾಗಿರ್ಬೇಕಂತ, ನ್ಯಾಯವಿರ್ಬೇಕಂತ, ಶುದ್ಧ ಇರಬೇಕಂತ, ಪ್ರೀತಿ ಇರ್ಬೇಕಂತ, ಮನೋಹರ ಸೌಂದರ್ಯವಾಗಿರ್ಬೇಕಂತ, ಮತ್ತು ಸದ್ಗುಣವುಳ್ಳದ್ದಾಗಿರ್ಬೇಕಂತ, ಆಮೇಲೆ ನಿನ್ನನ್ನು ಕೀರ್ತಿಗೆ ತರುವಂತದ್ದು ಗುಣ ನಿನ್ನಲ್ಲಿರ್ಬೇಕಂತ. ಈ 8 ವಿಷಯಗಳನ್ನು ನಾವು ಆಲೋಚನೆ ಮಾಡಿದಾಗ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ನಮ್ಮ ಮನಸ್ಸು ದೈವ ಲಕ್ಷಣಗಳು ಉಳ್ಳದ್ದಾಗಿರುತ್ತಾ ಆತ್ಮಾನುಸಾರವಾಗಿ ನಡ್ಕೊಳ್ಳುವುದಕ್ಕೆ ಸಾಧ್ಯ ಪ್ರಿಯರೇ. ಈ 8 ಸದ್ಗುಣಗಳು ನಮಗಿರಬೇಕಂತ ಪ್ರಿಯರೇ, ನಮಗಿರಬೇಕು. ಮಾನ್ಯವಾದದ್ದು, ನಮ್ಮನ್ನೇ ಅವಮಾನ ಪಡಿಸುವಂತದ್ದ ಕಾರ್ಯಗಳು ನಾವು ಮಾಡಬಾರ್ದು. ನಾವು ಸತ್ಯದಲ್ಲಿರಬೇಕಂತ, ನಾವು ಸತ್ಯದಲ್ಲಿರಬೇಕು. ಎರಡನೇದು ಮಾನ್ಯವಾಗಿರಬೇಕು, ನಮ್ಮಲ್ಲಿ ನ್ಯಾಯ ಅಂತಕ್ಕಂಥದ್ದು ಇರಬೇಕು. ಮತ್ತೆ ಆಮೇಲೆ ಪ್ರೀತಿಕರವಾದದ್ದು, ನಮ್ಮಲ್ಲಿ ಏನಿರಬೇಕು, ಶುದ್ಧವೂ ಇರಬೇಕು, ಪ್ರೀತಿಕರವೂ ಇರಬೇಕು, ಮನೋಹರವೂ ಇರಬೇಕು, ಆಮೇಲೆ ಸದ್ಗುಣ ಇರಬೇಕು, ಆಮೇಲೆ ಕೀರ್ತಿಗೆ ತರುವಂತದ್ದಾಗಿ ಇರಬೇಕು. ನಾವು ಬಹಳಷ್ಟು ಕೀರ್ತಿ ಬರ್ಬೇಕಂತ ನಾವು ಆಲೋಚನೆ ಮಾಡ್ತೀವಿ. ನಾನು ಬೆಳಿಬೇಕು, ದೇವರಲ್ಲಿ ಬೆಳಿಬೇಕು, ನಾನು ದೇವರಲ್ಲಿ ಬೆಳಿಬೇಕು, ವಾಕ್ಯದಲ್ಲಿ ಬೆಳಿಬೇಕು, ಹಾಡಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ನಾನು ಒಂದು ದೊಡ್ಡ ಹೆಸರು ಗಳಿಸಬೇಕು ಅಂತ ಅನ್ಕೊಳ್ತೀವಿ. ಆದ್ರೆ ಏನು ಮಾಡಲ್ಲ, ಏನು ಕೂಡ ಮಾಡಲ್ಲ. ಅನ್ಕೊಳ್ತೀವಿ ಆದ್ರೆ ಮಾಡಲ್ಲ. ಈ ಮಾನ್ಯವಾದದ್ದು, ಸತ್ಯವಾದದ್ದು, ಮನೋಹರವಾಗಿರ್ತಕ್ಕಂಥದ್ದು ಮತ್ತು ಪ್ರೀತಿಕರವಾಗಿರ್ತಕ್ಕಂಥದ್ದು, ಶುದ್ಧವು, ನ್ಯಾಯವು, ಇವೆಲ್ಲವೂ ಕೂಡ ಈ ಸದ್ಗುಣಗಳನ್ನು ನಾವು ಧರಿಸಿಕೊಳ್ಬೇಕು ಪ್ರಿಯರೇ. ಈ ಸದ್ಗುಣಗಳು ನಮ್ಮಲ್ಲಿರಬೇಕು. ನ್ಯಾಯವಾಗಿ ಬದುಕೋದು ಕಲಿ, ಅನ್ಯಾಯ ಮಾಡಿ ಬದುಕಕ್ಕೆ ಹೋಗಬೇಡ ನೀನು. ಅನ್ಯಾಯ ಎಲ್ಲಿರ್ತದೋ ಅಲ್ಲಿ ಅಸಮಾಧಾನ ಇರುತ್ತ, ಸುಳ್ಳು ಎಲ್ಲಿರ್ತದೋ ಅಲ್ಲಿ ಅಸಮಾಧಾನ, ಅಶಾಂತಿ ಇರುತ್ತ. ಇವು ಯಾವ ಕೂಡ ನಮಗೆ ಬೇಡ ಪ್ರಿಯರೇ. ದೇವರು ಅವ್ರನ್ನ ಬಿಡು ಅಂತ ಹೇಳ್ತಾ ಇದ್ದಾನೆ. ಅವು ಅನ್ಯಾಯ, ಅಕ್ರಮ ಇವು ಯಾವುವು ಬೇಡ. ಇವು ಮೋಸ, ವಂಚನೆ, ಕುತಂತ್ರ ಇವು ಯಾವ ಬೇಡ. ದೇವರು ಏನ್ ಹೇಳ್ತಾ ಇದ್ದಾನ ಅದನ್ನು ಮಾತ್ರ ನೀನು ಅನುಸರಿಸು, ಅದನ್ನು ಮಾತ್ರ ನೀನು ಫಾಲೋ ಆಗು. ಅದಕ್ಕೆ ಅನುಗುಣವಾಗಿ ನಿನ್ನ ಕ್ರಿಯೆಗಳು, ನಿನ್ನ ನಡೆ ಅದನ್ನು ಸಾಗಿಸು ಪ್ರಿಯರೇ. ಅದ್ಭುತವಾಗಿರ್ತದ ನಿನ್ನ ಜೀವಿತ, ಬಹಳ ಚಂದ ಇರ್ತದ ಪ್ರಿಯರೇ. ಯಾಕಂದ್ರೆ ವಾಕ್ಯ ಹೇಳ್ತಾ ಇದೆ, ಯಾವ ನಿನಗೆ ಗೌರವ ತರುವಂತದ್ದಾಗಿದೆ, ಯಾವುದು ಮಾನ್ಯತೆ ಉಳ್ಳದ್ದಾಗಿದೆಯೋ, ಯಾವುದು ಸತ್ಯವಾಗಿದೆಯೋ ಅದನ್ನು ಗಟ್ಟಿಯಾಗಿ ಇಡ್ಕೊಳ್ರಿ, ಅದನ್ನು ನೀವು ಅನುಸರಿಸ್ರಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಅವುಗಳೆಲ್ಲವನ್ನು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಅಬ್ಬಾ, ದೇವರು ನಮ್ಮೊಂದಿಗಿರೋದಕ್ಕೆ ಇಷ್ಟಪಡ್ತಾನಂತ ಪ್ರಿಯರೇ. ಈ ಲಕ್ಷಣಗಳೆಲ್ಲವೂ ಕೂಡ ನಮ್ಮಲ್ಲಿದ್ದಾಗ, ಈ ಲಕ್ಷಣಗಳು ಎಲ್ಲ ಕೂಡ ನಾನು ಅಳವಡಿಸಿಕೊಂಡಾಗ ನನ್ನ ಮನಸ್ಸು
ನನ್ನ ಆತ್ಮ ಮತ್ತು ನನ್ನ ಶರೀರ ಈ ಮೂರು ಸೇರಿ ಸಂಪೂರ್ಣವಾಗಿ ಈ ಈ ಸದ್ಗುಣಗಳನ್ನು ನಾನು ಧರಿಸಿಕೊಂಡಾಗ ನನಗೆ ಶಾಂತಿದಾಯಕನಾದ ದೇವರು ನನ್ನ ಬಳಿ ಇರ್ತಾನಂತ ವಾಕ್ಯ ಹೇಳ್ತಾ ಇದೆ. ದೇವ್ರು ನಮ್ಮ ಬಳಿ ಇರ್ಬೇಕಂತ ಎಲ್ಲರೂ ಆಸೆ ಪಡ್ತಾ ಇದ್ದೀರಲ್ಲ. ದೇವ್ರು ನನ್ನ ಕೈ ಬಿಟ್ಟಿದ್ದಾನೆ, ದೇವ್ರು ನನಗೆ ದೂರ ಆಗಿದ್ದಾನೆ, ದೇವ್ರು ನನ್ನಲ್ಲಿ ಹತ್ರ ಇಲ್ಲ, ನನ್ನನ್ನು ಬಹಳ ದೂರ ಮಾಡ್ಕೊಂಡಿದ್ದಾನೆ, ದೇವ್ರು ಯಾಕೋ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತೇಳಿ ನೀವು ಏನು ಮಾತಾಡ್ಕೊಳ್ತೀರಲ್ಲ, ಕಾರಣ ಏನಂತ ಆಲೋಚನೆ ಮಾಡ್ಕೊಂಡಿದ್ದೀರಿ ಯಾವಾಗಾದರೂ? ಈ ಸದ್ಗುಣ ಇಲ್ಲ ನಮ್ಮಲ್ಲಿ ಈ ಒಂದು ಕ್ಯಾರೆಕ್ಟರ್ಗಳು, ಸತ್ಯ ಮಾತಾಡುವಂಥದ್ದು, ಅನ್ಯಾಯ ತೊಲಗಿಸಿಕೊಳ್ಳುವಂಥದ್ದು, ನಮ್ಮಲ್ಲಿ ಪ್ರೀತಿಕರವಾದಂಥದ್ದು, ಮನೋಹರವಾಗಿರತಕ್ಕಂಥದ್ದು, ಇನ್ನೊಬ್ಬರನ್ನ ಪ್ರೀತಿಸುವಂತ ಸ್ವಭಾವ ನಮ್ಮಲ್ಲಿ, ಈ ಎಲ್ಲವೂ ಕೂಡ ನಮ್ಮಲ್ಲಿ ಇರಬೇಕು. ಇವೆಲ್ಲವೂ ಕೂಡ ನಮ್ಮಲ್ಲಿದ್ರೆ ಶಾಂತಿದಾಯಕನಾದ ದೇವರು ನಮ್ಮೊಂದಿಗಿರ್ತಾನೆ. ಯಾಕಂದ್ರೆ ನನ್ನ ಮನಸ್ಸು ಶಾಂತಿ ಇರುತ್ತೆ, ನಾನು ಸಮಾಧಾನದಿಂದ ಇರ್ತೀನಿ, ಪ್ರಶಾಂತವಾಗಿರ್ತದ. ಅವಾಗ ದೇವರು ಆ ಪ್ರಶಾಂತವಾದ ವಾತಾವರಣದಲ್ಲಿ, ಅಂದ್ರೆ ನನ್ನ ದೇಹವೆಂಬ ಈ ದೇವಾಲಯದಲ್ಲಿ ಈ ಸದ್ಗುಣ ತುಂಬಿದಾಗ ನನ್ನಲ್ಲಿ ಕಲ್ಮಶ, ಕೋಪ, ದ್ವೇಷ, ಕಕ್ಷ ಇವ್ಯಾವು ಕೂಡ ಇಲ್ಲದೆ ಇರುವುದರಿಂದ ಪ್ರಶಾಂತವಾಗಿ ನನ್ನ ಜೀವನ ನಡೆದೋತಿರ್ತದ. ಆ ಸಮಯದಲ್ಲಿ ಶಾಂತಿದಾಯಕನಾದ ದೇವರು ನನ್ನ ಬಳಿ ಇರುವುದಕ್ಕೆ ಸಾಧ್ಯ. ಪ್ರಿಯ, ನಿನ್ನ ಬಳಿ ಇರುವುದಕ್ಕೆ ಸಾಧ್ಯ. ಇವು ಯಾವ ನಮ್ಮಲ್ಲಿ ಇರಲ್ಲ ಅಂದ್ರೆ ಆ ಶಾಂತಿದಾಯಕನಾಗಿರ್ತಕ್ಕಂಥ ದೇವರು ನಮ್ಮಲ್ಲಿ ಬಂದು ವಾಸ ಮಾಡುವುದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕಾಗಿ ಪ್ರೀತಿಯುಳ್ಳಂತ ದೇವರ ಮಕ್ಕಳು ಒಂದ್ಸಲ ಆಲೋಚನೆ ಮಾಡ್ರಿ. ನೀವು ಸದ್ಗುಣವುಳ್ಳವರಾಗಿರುವುದಕ್ಕೆ ಪ್ರಯತ್ನ ಮಾಡ್ರಿ. ನಾವು ದೇವರ ವಾಕ್ಯಕ್ಕೆ ನಾವು ನಮ್ರತೆಯಿಂದ ಕಿವಿಗೊಡೋಣ. ಪ್ರೀತಿಯುಳ್ಳಂತ ದೇವರೇ, ಇದೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಈ ಎಲ್ಲ ಭಾವನೆಗಳು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು, ಈ ಸದ್ಗುಣಗಳೆಲ್ಲವನ್ನು ನಾವು ಧರಿಸಿಕೊಂಡು, ನಮಗೆ ಇನ್ನೊಂದು ಹೇಳ್ತಾನೆ ಕೊಲಸಿದವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ, ಈ ಕ್ರಿಯೆಗಳೆಲ್ಲವೂ ಕೂಡ ನಮ್ಮಲ್ಲಿದ್ದಾಗ, ಈ ಭಾವನೆಗಳೆಲ್ಲವೂ ಕೂಡ ನಮ್ಮಲ್ಲಿದ್ದಾಗ ನಮ್ಮಲ್ಲಿ ಎಂತ ಮನಸ್ಸು ಬರುತ್ತಂತ ಹೇಳ್ತಾ ಇದ್ದಾನೆ ದೇವರಂದ್ರೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನೇ ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಮೇಲಿರುವವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧಗಳ ಮೇಲೆ ಇಡಬೇಡ್ರಿ. ನೀವು ಯಾಕಂದ್ರೆ ನೀವು ಸತ್ತಿರಲ್ಲ ಅಂತ ಹೇಳ್ತಾರೆ. ಸತ್ತಿರಲ್ಲ, ಸಾಕು ಪ್ರಿಯರ, ಸತ್ತಿರಲ್ಲ. ಸತ್ತೋರಿಗೆ ಬದುಕಿವೆ ನಾವು. 3ನೇ ಅಧ್ಯಾಯ 1ನೇ ವಚನ 2ನೇ ವಚನ ಸಿಸ್ಟರ್. ನಾವು ಸತ್ತವರ ಬದುಕಿದವರ, ನಾವು ಸತ್ತವರ ಬದುಕಿದವರ. ಯಾವ ವಿಷಯದಲ್ಲಿ ಸತ್ತವರು? ದೇವರ ದೃಷ್ಟಿಗೆ ಸತ್ತವರ, ಲೋಕ ಸಂಬಂಧಗಳ ವಿಷಯದಲ್ಲಿ ಸತ್ತವರ. ನಾನು ಮೊನ್ನೆ ಒಂದಿನ ಮಾತಾಡಿದೆ, ನೀವು ದೇವರ ದೃಷ್ಟಿಗೆ ಸತ್ತವರಾಗಿದ್ದೀರಿ ಅಂತೇಳಿ. ಅಂದ್ರೆ ನಾವು ಜೀವಂತವಾಗಿದ್ದೀವಿ, ಆದ್ರೆ ದೇವರ ದೃಷ್ಟಿಗೆ ಸತ್ತವರಾಗಿದ್ದೀವಿ ಅಂತೇಳಿ ಮೊನ್ನೆ ಹೇಳಿದೆ. ಅಂದ್ರೆ ನಮ್ಮ ಕ್ರಿಯೆಗಳು ಲೋಕ ಸಂಬಂಧವಾದ ಕ್ರಿಯೆಗಳಿರುವುದರಿಂದ ನಾವು ದೇವರ ದೃಷ್ಟಿಗೆ ಸತ್ತೀವಿ. ಆದ್ರೆ ಇಲ್ಲಿ ಕೊಲೆಸದಲ್ಲಿ ಹೇಳುವಂತ ಮಾತನ್ನ ನಾವು ನೋಡಿದ್ರೆ, ನೀವು ಲೋಕದ ದೃಷ್ಟಿಗೆ ಸತ್ತವರಾಗಿದ್ದೀರಲ್ಲ. ಅಂದ್ರೆ ಪಾಪದ ವಿಷಯದಲ್ಲಿ ನಾವು ಸತ್ತವರಾಗಿದ್ದೀವಿ. ಪಾಪವೆಂಬುದು ನಮ್ಮ ದೇಹದಲ್ಲಿ, ಪಾಪವೆಂಬುದು ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಕೂಡ ಬರಬಾರದು. ಪಾಪದ ಆಲೋಚನೆಗಳು ಬರಲಾರ್ದಂಗ ನೋಡಿಕೊಳ್ಳಬೇಕು. ಯಾಕಂದ್ರೆ ಹೇಳ್ತಾನಲ್ಲ ಪ್ರಿಯರೇ, ಮತ್ತೊಂದು ಸುವಾರ್ತೆಯಲ್ಲಿ ಓದೋದ ಅವಶ್ಯಕತೆ ಇಲ್ಲ. 5ನೇ ಅಧ್ಯಾಯ 28ನೇ ವಚನದಲ್ಲಿ ಏನ್ ಹೇಳ್ತಾನ? ನೀವು ವಿಚಾರ ಮಾಡಬಾರದೆಂದು ಕೇಳಿದ್ದೀರಷ್ಟೇ, ವ್ಯಭಿಚಾರ ಮಾಡಬಾರದು ಅಂತ ಕೇಳಿದ್ದೀರಷ್ಟೇ. ಈಗ ನಾನು ನಿಮಗೆ ಹೇಳುವುದೇನೆಂದರೆ, ಒಂದು ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅವಾಗಲೇ ಆಕೆಯ ಸಂಗಡ ನೀನು ವ್ಯಭಿಚಾರ ಮಾಡಿದವನಾಗಿದ್ದಿ ಅಂತ ಹೇಳ. ಅಂದ್ರೆ ಯೇಸು ಕ್ರಿಸ್ತನ ಬೋಧನೆ ಎಂತಂದ್ರೆ, ಆಲೋಚನೆಗಳಲ್ಲಿ ಕೂಡ, ಮನಸ್ಸಿನಲ್ಲಿ ಕೂಡ ಕೆಟ್ಟ ಆಲೋಚನೆ ಬರಬಾರದು ಅಂತ. ಶರೀರ ಸಂಬಂಧವಾದ ಭಾವನೆಗಳು ಮನಸ್ಸಿನಲ್ಲಿ ಇರಬಾರದು. ಮನಸ್ಸಿನಲ್ಲಿ ಯಾವಾಗಾದರೂ, ಹೃದಯದಲ್ಲಿ ಯಾವಾಗಾದರೂ ಈ ಶರೀರ ಸಂಬಂಧವಾದಂತ ಆಲೋಚನೆಗಳು ತುಂಬಿಕೊಂಡ್ರೆ ಆತ್ಮಿಕವಾದ ಜೀವನದಲ್ಲಿ ಕುಗ್ಗೋಗಿ ಬಿಡ್ತೀವಿ. ಆತ್ಮಿಕವಾದ ಜೀವನದಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾ ಇದೆ ವಾಕ್ಯ ನಮಗೆ, ಆತ್ಮಿಕವಾದ ಜೀವನದಲ್ಲಿ ನಾವು ಬೆಳಿಬೇಕು ಅಂತಂದ್ರೆ ನಾವು ಲೋಕದ ದೃಷ್ಟಿಗೆ ಏನಾಗಿರಬೇಕು? ಪಾಪದ ಪಾಲಿಗೆ ನಾವು ಸತ್ತವರಾಗಿರಬೇಕು. ಲೋಕದ ಪಾಲಿಗೆ ನಾವು ಸತ್ತವರಾಗಿರಬೇಕು.
ಅದಕ್ಕೆ ಹೇಳ್ತಾನ ಮೊದಲನೇ ವಚನದಲ್ಲಿ, ಈ 3ನೇ ಅಧ್ಯಾಯ ನಾವು ಓದ್ತಾ ಇದ್ರು ಕೊಲೊಸ್ಸೆ ಪತ್ರಿಕೆಯಲ್ಲಿ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ, ಅಂದ್ರೆ ಲೋಕದ ದೃಷ್ಟಿಗೆ ಸತ್ತವರಾಗಿ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನೇ ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೀವು ಮೇಲಿರುವವುಗಳನ್ನೇ ಹುಡುಕಿರಿ. ನೀವು ಮೇಲಿರುವಂತಗಳ ಮೇಲೆ ಮನಸ್ಸಿಡಿರಿ, ಭೂಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ. ಯಾಕಂದ್ರೆ ನೀವು ಸತ್ತಿರಲ್ಲ ಅಂತ ಹೇಳ್ತಾ ಇದ್ದೇನೆ. ನೀವು ಸತ್ತೋಗಿರಲ್ಲ. ನಾವು ಲೋಕದ ದೃಷ್ಟಿಗೆ ಸಾಯ್ಬೇಕಂತಂದ್ರೆ ನಮ್ಮ ಮನಸ್ಸು ಮೊದಲು ಸಾಯಿಸ್ಕೊಳ್ಬೇಕು. ಅದಕ್ಕೆ ಬಹಳಷ್ಟು ಮಂದಿ ಮಾತಾಡ್ತಾರ, ಮನಸ್ಸನ್ನ ಹತೋಟಿಯಲ್ಲಿ ತಗೋಬೇಕು, ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ನಾವು ಮನಸ್ಸನ್ನ ಯಾವಾಗಾದ್ರೂ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ನಾವು ಎಷ್ಟು ಮಾತ್ರಕ್ಕೂ ಲೋಕದ ವಿಷಯದಲ್ಲಿ ನಾವು ಮುಂದೆ ಆಗಲ್ಲ ಪ್ರಿಯರೇ. ಪಾಪದ ಪಾಲಿಗೆ ಹೋಗಲ್ಲ ನಾವು. ಪಾಪದ ಪಾಲಿಗೆ ಇನ್ನು ಜೀವಂತವಾಗಿಲ್ಲ ನಾವು. ಯಾಕಂದ್ರೆ ದೀಕ್ಷಾ ಸ್ನಾನ ತಗೊಂಡ ನಂತರ ಪಾಪದ ಪಾಲಿಗೆ ಸತ್ತವರಾಗಿದ್ದೀವಿ ಅಂತಕ್ಕಂಥದ್ದನ್ನು ನೀವು ದೃಷ್ಟಿಯಲ್ಲಿ ಇಟ್ಕೋಬೇಕು. ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ದೀವಿ ಪ್ರಿಯರೇ. ಅದಕ್ಕಾಗಿ ಹೇಳ್ತಾ ಇದೆ ವಾಕ್ಯ, ನಾವು ಎಷ್ಟು ಮಾತ್ರಕ್ಕೂ ನೀನು ಲೋಕದವನಲ್ಲ, ನೀನು ಕ್ರಿಸ್ತನವನು, ಕ್ರಿಸ್ತನೊಂದಿಗೆ ಜೀವನ ಮಾಡುವಂತವನು ಅಂತೇಳಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಇನ್ನೊಂದು ಶುದ್ಧವು, ಇನ್ನೊಂದು ಮಾತನ್ನ ನಾವು ಆಲೋಚನೆ ಮಾಡ್ಕೊಳ್ಳೋಣ ಪ್ರಿಯರೇ. ತಿಮೋತಿಗದವರು ಬರೆದಂತ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ತಿಮೋತಿಗೆ ಬರೆದಂತ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. 5ನೇ ವಚನ ಒಂದು ಅದ್ಭುತವಾದಂತ ವಿಷಯವನ್ನು ನಮಗೆ ತಿಳಿಸಿಕೊಡುತ್ತಾನೆ. 5ನೇ ವಚನ, ಶುದ್ಧ ಹೃದಯವು, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವವಾಕ್ಯೋಪದೇಶದ ಗುರಿಯಾಗಿದೆ. ದೇವರ ವಾಕ್ಯದ ಗುರಿ ಏನು ಗೊತ್ತಾ? ವಾಕ್ಯ ಹೇಳುವಂತ ಉದ್ದೇಶ ಏನು? ನಾವು ಚರ್ಚ್ಗಳಲ್ಲಿ ಆದ್ರೂ, ಗೂಗಲ್ ಮೀಟಿಂಗ್ ಅಲ್ಲಿ ಆದ್ರೂ, ಯೂಟ್ಯೂಬ್ ಹತ್ರ ಮುಂದೆ ಆದ್ರೂ ನಾವು ಕುದುರ್ತಾ ಇದ್ದೀವಿ. ಈ ಕುಂತು ನೋಡುವಂತದ್ದೇನು, ಕುಂತು ಕೇಳುವಂತದ್ದೇನು? ನಾವು ಏನ್ ಮಾಡ್ಕೋಬೇಕಂತ ವಾಕ್ಯದ ಉದ್ದೇಶ ಆಗಿದೆ, ನಾವ್ ಏನ್ ಆಗ್ಬೇಕಂತ ವಾಕ್ಯದ ಉದ್ದೇಶ ಆಗಿದೆ, ವಾಕ್ಯದ ಒಂದು ಗುರಿ ಆಗಿದೆ. ಹೇಳ್ರಿ ನೋಡೋಣ ಪ್ರಿಯರೇ, ಏನ್ ಆಗ್ಬೇಕಂತ ವಾಕ್ಯ ಹೇಳ್ತಾ ಇದೆ ನಮಗೆ. ನಾವ್ ಇವಾಗ 1 hour ಕುಂದಿರ್ತೀವಿ, ಈಗ ಗೂಗಲ್ ಮೀಟ್ ಅಲ್ಲಿ 1 hour ಕುಂದಿರ್ತೀವಿ. ಯಾವ ಉದ್ದೇಶದಿಂದ ಇಲ್ಲಿ ಕೊಡ್ತಾ ಇದೀವಿ? ವಾಕ್ಯದ ಉದ್ದೇಶ ಏನಿದೆ ಇಲ್ಲಿ ಹೇಳ್ತಾ ಇದೆ ಪ್ರಿಯರೇ. ದೇವೋ ವಾಕ್ಯೋಪದೇಶದ ಗುರಿಯಾಗಿದೆ ಅಂತ. ಏನಂತ ಗುರಿಯಾಗಿದೆ? ಮೇಲೆ ಹೇಳಿರ್ತಕ್ಕಂಥ ವಿಷಯಗಳು ಏನು? ಶುದ್ಧ ಹೃದಯವು, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆಯ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ. ಶುದ್ಧ ಹೃದಯ ಎತ್ಕೋಬೇಕು, ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ ಇರಬೇಕು. ಈ ಎಲ್ಲ ಚೇಂಜ್, ಬದಲಾವಣೆ ಅಂತಕ್ಕಂಥದ್ದು ಬರುವುದಕ್ಕೋಸ್ಕರ ಅಲ್ಲ ವಾಕ್ಯ ಹೇಳೋದು, ಉಪದೇಶ ಮಾಡೋದು. ನಾನಾಗಿರ್ಬೋದು, ನನಗಿಂತ ದೊಡ್ಡವರಾಗಿರ್ಬೇಕು, ನನಗಿಂತ ಸಣ್ಣವರಾಗಿರ್ಬೋದು, ಯಾರೇ ಆಗಲಿ ವಾಕ್ಯ ಹೇಳುವಂತ ಉದ್ದೇಶ ಏನಾಗಿದೆ ಅಂದ್ರೆ ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಂಡು ಕ್ರಿಸ್ತನಲ್ಲಿ ಭಕ್ತಿಯಿಂದ ನಡ್ಕೊಳ್ಳಬೇಕನ್ನಂತ ರೀತಿ ನಮಗೆ ಉಪದೇಶ ಮಾಡ್ತಾ ಇದೆ ಪ್ರಿಯರೇ. ಶುದ್ಧ ಹೃದಯ ಬರಬೇಕು ನಮ್ಮಲ್ಲಿ. ಹೃದಯ ಬಹಳ ಚೇಂಜ್ ಆಗ್ಬೇಕು, ಮನಸ್ಸು ಬಹಳ ಚೇಂಜ್ ಆಗ್ಬೇಕು. ಆಮೇಲೆ ಮನಸ್ಸಾಕ್ಷಿ ಎಂಬುದೊಂದಿದೆ ನೋಡ್ರಿ. ಮನಸ್ಸಾಕ್ಷಿನ ಕೊಲ್ಲಿಕೊಂಡು ಮಾತಾಡ್ತಿರ್ತೀವಿ ನಾವು ಕೆಲವು ಸಂದರ್ಭದಲ್ಲಿ. ಸುಳ್ಳು ಹೇಳುವಂತ ಸಂದರ್ಭ ಬಂದಾಗ ನಮಗೆ ನಿಜ ಗೊತ್ತಿದ್ರು ಕೂಡ ಆ ಮನಸ್ಸಾಕ್ಷಿನ ಸಾಯಿಸಿಕೊಂಡು ಸುಳ್ಳು ಹೇಳ್ತೀವಿ ಪ್ರಿಯರೇ. ಒಳ್ಳೆ ಮನಸ್ಸಾಕ್ಷಿ ಇಲ್ಲ ನಮ್ಮ ಹತ್ರ, ಒಳ್ಳೆ ಮನಸ್ಸಾಕ್ಷಿ ನಮ್ಮ ಹತ್ರ ಕಾಣ್ತಾ ಇಲ್ಲ. ಸುಳ್ಳು ಹೇಳುವಂತ ಸಂದರ್ಭ ಬಂದಾಗ ಸ್ವಾಭಾವಿಕವಾಗಿ ಸುಳ್ಳು ಆಡ್ತದೆ. ಯಾಕಂದ್ರೆ ಅವನು ಸೈತಾನನು ಸುಳ್ಳು ಹೇಳುವಂತ ವ್ಯಕ್ತಿ ಅಲ್ಲ. ಅವನ ಮಕ್ಕಳು ಯಾರ್ಯಾರು ಇರ್ತಾರೋ ಸುಳ್ಳು ಹೇಳುವಾಗ ಸ್ವಾಭಾವಿಕವಾಗಿ ಸುಳ್ಳು ಹೇಳ್ತಾ ಇರ್ತಾರ. ಮನಸ್ಸಾಕ್ಷಿ ಅನ್ನೋದು, ನಿನ್ನ ಮನಸ್ಸಾಕ್ಷಿ ಒಪ್ಪುತ್ತಾ ಅಂತ ಕೇಳ್ತೀವಿ ಮೊದಲು. ನಿಜ ಹೇಳು, ನಿನ್ನ ಮನಸ್ಸಿನ ಮೇಲೆ ಕೈ ಇಟ್ಕೊಂಡು ಹೇಳು ಅಂತ ಹೇಳ್ತಿರ್ತೀವಿ. ನಿನ್ನ ಮನಸ್ಸಾಕ್ಷಿನ ಕೇಳು, ನಿಜ ಹೇಳ್ತಾ ಇದೀಯ ನೀನು ಅಂತಂದ್ರೆ ಅವಾಗ ಮನಸ್ಸಾಕ್ಷಿ ಒಪ್ಪಲ್ಲ ಪ್ರಿಯರ. ಆದ್ರೂ ಕೂಡ ಅದನ್ನ ನಾವು ಸಾಯಿಸ್ಕೊಂಡು, ಅದನ್ನ ಮನಸ್ಸನ್ನ ಮುಚ್ಚಿಕೊಂಡು ನಾವು ಸುಳ್ಳಾಗ್ಲಿ, ನಾವು ತಪ್ಪಾಗ್ಲಿ, ನಾವು ಏನೇ ಆಗ್ಲಿ, ಕೆಟ್ಟದಾಗ್ಲಿ ನಾವು ಮಾಡ್ತಾ ಇದೀವಿ ಪ್ರಿಯರೇ. ಅದು ತಪ್ಪು ಪ್ರಿಯರೇ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಒಳ್ಳೆ ಮನಸ್ಸಾಕ್ಷಿ ಇರಬೇಕು, ಶುದ್ಧ ಹೃದಯ ಇರಬೇಕು, ಮತ್ತೆ ಕಪಟ ಇಲ್ಲದ ನಿಷ್ಕಪಟವಾದ ನಂಬಿಕೆ ಎಂಬುವುಗಳಿಂದ ಹುಟ್ಟಿದ ಪ್ರೀತಿ ಇರಬೇಕು. ಈ ನಂಬಿಕೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯ. ಈ ನಂಬಿಕೆಯಿಂದ ಬರುವಂತ ಪ್ರೀತಿ. ನಂಬಿಕೆನ ಕಳ್ಕೊಳ್ಬೇಡ್ರಿ, ಯಾರ ಮೇಲೆ ನಂಬಿಕೆ ಕಳ್ಕೊಳ್ಬೇಡ್ರಿ. ನಂಬಿಕೆ ದ್ರೋಹ ಯಾರು ಮಾಡಬೇಡ್ರಿ, ದಯಮಾಡಿ ಹೇಳ್ತಾನೆ. ನಂಬಿಕೆ, ಯಾಕಂದ್ರೆ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿರ್ತಾರ, ನೀನು ನಂಬಿಕೆ ದ್ರೋಹ ಮಾಡಬೇಡ.
ನಂಬಿಕೆ ದ್ರೋಹ ಮಾಡಬೇಡ. ಆ ನಂಬಿಕೆ ದ್ರೋಹ ಮಾಡುವುದರಿಂದ ಇನ್ನು ಜೀವನದಲ್ಲಿ ನಿನ್ನೆಂದೂ ಇನ್ನು ನಂಬಲ್ಲ ಪ್ರಿಯರು. ನೀನು ಒಳ್ಳೇದೆಷ್ಟು ಇನ್ನು 1000 ಒಳ್ಳೆ ಕಾರ್ಯಗಳು ಮಾಡಿದ್ರು ಕೂಡ ನಿನ್ನ ನಂಬಲ್ಲ. ಯಾಕಂದ್ರೆ ಒಂದ್ಸಲ ಆ ನಂಬಿಕೆ ಕಳ್ಕೋಬಾರದು. ಯಾಕಂದ್ರೆ ನಂಬಿಕೆಯಿಂದ ಹುಟ್ಟುವಂಥದ್ದೇ ಪ್ರೀತಿ. ಒಬ್ಬರ ಮೇಲೆ ನಮಗೆ ಪ್ರೀತಿ ಹುಟ್ಟಬೇಕಂತಂದ್ರೆ ಮೊದಲು ನಂಬಿಕೆ, ನಂಬಿದ ಮೇಲೇನೆ ಪ್ರೀತಿ ಬರ್ತ ಪ್ರಿಯರೇ. ಅದಕ್ಕೆ ದೇವರು ನಿನ್ನನ್ನು ನಂಬಿದಾನೆ, ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ದೇವರು. ನಿನ್ನ ಮೇಲೆ ಯಾಕೆ ದೇವರಿಗೆ ಪ್ರೀತಿ ಅಂದ್ರೆ ಮೊದಲು ನಿನ್ನನ್ನು ನಂಬಿದಾನೆ. ನೀನ್ ನನ್ನ ಮಗ, ನನ್ನ ಮಗಳು, ನನ್ನ ಕಾರ್ಯಗಳು ಮಾಡ್ತಿ, ನನಗೋಸ್ಕರ ಬದುಕುತ್ತಿ, ನಿಷ್ಕಪಟವಾದ ಪ್ರೀತಿ ನಿನ್ನಲ್ಲಿ ಇರುತ್ತಾ, ನೀನು ನನ್ನ ಸ್ವಭಾವಗಳನ್ನು ಧರಿಸಿಕೊಳ್ಳಬೇಕಂತೇಳಿ ದೇವರು ಎಲ್ಲ ಆಜ್ಞೆಗಳನ್ನು ಕೊಟ್ಟು ನಿನ್ನ ಕೈ ಇಟ್ಟು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಇವತ್ತಿಗೂ ಪ್ರೀತಿ ಮಾಡ್ತಾ ಇದ್ದಾನೆ ಆತನು. ಯಾಕಂದ್ರೆ ಮೊದಲು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾನೆ ದೇವರು ಕೂಡ. ಅದಕ್ಕೆ ದೇವರು ನಿನ್ನ ಮೇಲೆ ಇಟ್ಟಂತ ನಂಬಿಕೆಯನ್ನು ನೀನು ಕಾಪಾಡಿಕೊಳ್ಳಬೇಕು. ಅದು ಮನುಷ್ಯರು ತಂದೆ ತಾಯಿ ಮಕ್ಕಳ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರ, ಆದ್ರೆ ನಂಬಿಕೆ ದ್ರೋಹ ಮಾಡ್ತಾರ ಮಕ್ಕಳು ಕೂಡ ತಂದೆ ತಾಯಿಗಳನ್ನು ನಂಬಿಕೆ ಇಟ್ಕೊಂಡು ಜೀವನ ಮಾಡ್ತಿರ್ತಾರ, ಆದ್ರೆ ತಂದೆ ತಾಯಿ ಕೂಡ ಒಂದು ಕಾಲಕ್ಕ ಮಕ್ಕಳಿಗೆ ದ್ರೋಹ ಮಾಡ್ತಾರ ಪ್ರಿಯ. ಮನುಷ್ಯ ನಂಬಿರ್ತಾನ, ಆದ್ರೆ ನಂಬಿಕೆ ದ್ರೋಹ ಅಂತಕ್ಕಂಥದ್ದು ನಡೀತದ. ಆದ್ರೆ ಮನುಷ್ಯರ ಮಧ್ಯದಲ್ಲಿ ನಂಬಿಕೆ ದ್ರೋಹ ನಡೀತದ, ಅದು ಕಾಮನ್ ಆಗಿಬಿಟ್ಟಿದೆ. ಆದ್ರೆ ದೇವರಿಟ್ಟುಕೊಂಡಂತ ನಂಬಿಕೆಗೆ ದ್ರೋಹ ಮಾಡ್ತಾ ಇದೀವಲ್ಲ ನಾವು. ದೇವರಿಟ್ಟುಕೊಂಡಂತ ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದೀವಿ. ಏನಿಟ್ಟುಕೊಂಡಿದ್ದಾನೆ ದೇವರು? ನನ್ನ ಮಕ್ಕಳು ಪರಿಶುದ್ಧರು, ನಿರ್ದೋಷರು, ಪಾಪವಿಲ್ಲದವರಾಗಿ ಬದುಕ್ತಾರಂತೇಳಿ ನಿನಗೊಂದು ದೇಹವನ್ನು ಕೊಟ್ಟು ಈ ಲೋಕಕ್ಕೆ ಕಳಿಸ್ತಾ ಇದ್ದಾನೆ. ನಿನಗೆ ದೇಹವನ್ನು ಕೊಟ್ಟಿದ್ದೆ ಯಾಕೆ ಗೊತ್ತಾ? ನೀನು ಈ ದೇಹವನ್ನು ಜಯಿಸಿ ಬರ್ತಿದ್ದಂತ ಹೇಳಿ, ಈಗ ಲೋಕವನ್ನು ಜಯಿಸಿ ಬರ್ತಿದ್ದಂತ ಹೇಳಿ, ಯೇಸು ಕ್ರಿಸ್ತನ ತಮ್ಮನಾಗಿ ನೀನು ಜಯಿಸಿ ಬರ್ತಿದ್ದಂತ ಹೇಳಿ ನಿನಗೆ ಈ ದೇಹವನ್ನು ಕೊಟ್ರೆ, ಈ ದೇಹದಲ್ಲಿ ದೇವರಿಗೆ ನಂಬಿಕೆ ದ್ರೋಹದಿಂದ ಬದುಕ್ತಾ ಇದ್ದೀಯ ನೀನು. ನಂಬಿಕೆ ದ್ರೋಹ ಅಲ್ಲ. ನೀನು ಪಾಪ ಮಾಡ್ತಾ ಇದೆಯಾ, ನಂಬಿಕೆ ದ್ರೋಹ ಅಲ್ಲ. ನೀನು ಕೆಟ್ಟ ಕೆಲಸ ಮಾಡ್ತಾ ಇದೆಯಾ, ನಂಬಿಕೆ ದ್ರೋಹ ಅಲ್ಲ. ಇದು ದೇವರು ಹೇಳಿದ್ದೇನು, ನೀನು ಮಾಡೋದೇನು? ದೇವರು ಮಾಡಂದಿದ್ದೇನು, ನೀನು ಮಾಡ್ತಕ್ಕಂಥ ಕಾರ್ಯಗಳೇನು? ಇದೆಲ್ಲ ನಂಬಿಕೆ ದ್ರೋಹ ಅಲ್ಲ. ಆ ನಂಬಿಕೆ ದ್ರೋಹದಿಂದ ನೀನು ಪ್ರೀತಿ ಎಂಬ ನಟನದಲ್ಲಿ ಜೀವನ ಮಾಡ್ತಾ ಇದೀಯಾ, ನಟನೆ ಮಾಡ್ತಾ ಇದೀಯಾ, ನೀನು ನಟಿಸ್ತಾ ಇದೆಯಾ ಇವತ್ತು ನಟನೆ ಜೀವಿತ ಆಗಿದೆ ನಮಗೆ. ಅದಕ್ಕಾಗಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳು ಇಲ್ಲಿ ಹೇಳ್ತಾನ, ನಿಷ್ಕಪಟವಾದವುಗಳಿಂದ ನಂಬಿಕೆಯಿಂದ ಹುಟ್ಟಿರ್ತಕ್ಕಂಥದ್ದೇ ಪ್ರೀತಿ. ಎಲ್ಲವೂ ಕೂಡ ಈ ನಡೆಸಬೇಕು, ಇದೆಲ್ಲವೂ ಕೂಡ ಬದಲಾವಣೆ ಆಗಬೇಕನ್ನತಕ್ಕಂಥದ್ದೇ ವಾಕ್ಯೋಪದೇಶದ ಗುರಿಯಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ವಾಕ್ಯದ ಉದ್ದೇಶ ಒಂದೇ, ಹೇಳುವಂತ ಉಪದೇಶ ಒಂದೇ. ಏನ್ ಗುರಿ ಅಂತಂದ್ರೆ ನಿಷ್ಕಪಟವಾದ ನಂಬಿಕೆ ಇರಬೇಕು, ಮತ್ತು ಒಳ್ಳೆ ಮನಸ್ಸಾಕ್ಷಿ ಇರಬೇಕು, ಶುದ್ಧ ಹೃದಯ ಅಂತಕ್ಕಂಥದ್ದು ನಮ್ಮಲ್ಲಿರಬೇಕು. ಅದಕ್ಕೆ ಭಕ್ತನಾಗಿರ್ತಕ್ಕಂಥವನು ದಾವೀದನ ಹೇಳ್ತಾನ ಪ್ರಿಯರೇ, ಏನ್ ಹೇಳ್ತಾನಂದ್ರೆ, ಮೊದಲು ತನಗೆ ತಾನು ಬೋಧನೆ ಮಾಡ್ಕೊಳ್ತಾ ಇದ್ದಾನೆ. ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ನಿಮ್ಗೆ ಅರ್ಥ ಆಗಬೇಕಾಗಿದೆ. ಟವಲಿ ತನಗೆ ತಾನೇ ಬೋಧನೆ ಮಾಡ್ಕೊಳ್ಬೇಕು. ನಮಗೆ ನಾವೇ ಬೋಧನೆ ಮಾಡ್ಕೊಳ್ಬೇಕು ಪ್ರಿಯ. ನಮಗೆ ನಾವೇ ಬೋಧನೆ ಮಾಡ್ಕೊಂಡಾಗ ಚಂದ ಇರ್ತದೆ. ಇನ್ನೊಬ್ಬರಿಗೆ ಬೋಧ ಮಾಡುವುದಕ್ಕಿಂತ ಮೊದಲು ನಮಗೆ ನಾವೇ ಉಪದೇಶ ಮಾಡಿಕೊಳ್ಬೇಕಾಗಿದೆ. ಏನಂತ ಕೀರ್ತನೆಗಾರ ನೋಡ್ರಿ ಒಂದ್ಸಲ. ಮತ್ತೆ ಇಲ್ಲಿಗೆ ಬರೋಣ ಪ್ರಿಯರೇ. 103ನೇ ಅಧ್ಯಾಯ 1ರಿಂದ 3 ವಚನಗಳವರೆಗೂ ಓದಿದ್ರೆ, 103ನೇ ಅಧ್ಯಾಯ 1ರಿಂದ 3 ವಚನಗಳು ಓದಿದ್ರೆ ಒಂದು ಅದ್ಭುತವಾದಂತ ಮಾತನ್ನು ನಮಗೆ ವಾಕ್ಯದಲ್ಲಿ ನಮಗೆ ತೋರಿಸ್ತಾ ಇದೆ. ಪ್ರೀತಿ ಉಳ್ಳಂತ ದೇವರ ಮಕ್ಕಳ ಏನಂತ ತೋರಿಸ್ತಾ ಇದೆ ನೋಡ್ರಿ ಪ್ರಿಯರೇ. ಆ ವಚನ ಓದ್ಕೊಳ್ರಿ. 103ನೇ ಅಧ್ಯಾಯ 103ನೇ ಅಧ್ಯಾಯ 1ನೇ ವಚನದಿಂದ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಸಾಕು ಸಿಸ್ಟರ್, ಸಾಕು. ಅದ್ಭುತವಾದಂತ ಇದು ಯಾರಿಗೂ ಉಪದೇಶ ಮಾಡ್ತಾ ಇದ್ದಾನೆ ಹೇಳ್ರಿ ನೋಡೋಣ. ಯಾರಿಗೂ ಉಪದೇಶ? ಸಭೆಗೆ ಉಪದೇಶ ಮಾಡ್ತಾ ಇದ್ದಾನ, ಏನು ತನ್ನ ಕುಟುಂಬಕ್ಕೆ ಉಪದೇಶ ಮಾಡ್ತಾ ಇದ್ದಾನ, ತನಗೆ ಉಪದೇಶ ಮಾಡ್ಕೊಳ್ತಾ ಇದ್ದಾನ ದಾವೀದನು? ತನಗೆ, ತನ್ನ ಮನಸ್ಸಿಗೂ ತನ್ನ ಸರ್ವೇಂದ್ರಿಯಗಳಿಗೂ. ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನೆ, ನನ್ನ ಮನವೇ ದೇವರನ್ನ ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಅಂದ್ರೆ ಅವಯವಗಳೆಲ್ಲಕ್ಕೂ ಹೇಳ್ತಾ ಇದ್ದಾನೆ, ದೇವರನ್ನು ಕೊಂಡಾಡು. ಈಗ ಆತನು ಮಾಡಿದ ಉಪಕಾರಗಳನ್ನು ಮರೆಯಬೇಡ. ನೀನು ಕರೆಕ್ಟ್ ಆಗಿರು. ಮನಸ್ಸಿಗೆ ಹೇಳ್ಕೊಳ್ತಾ ಇದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನಾಗಿದ್ದಾನೆ. ಆತನನ್ನು ಕೊಂಡಾಡು. ಪ್ರಾಣಾತ್ಮ ಶರೀರದಿಂದ ದೇವರನ್ನು ಕೊಂಡಾಡಬೇಕಾಗಿದೆ ಪ್ರಿಯರೇ.
ಪ್ರಾಣ, ಆತ್ಮ, ಶರೀರ, ಈ 3 ಸೇರಿ ದೇವರನ್ನ ಕೊಂಡಾಡಬೇಕಾಗಿದೆ, ದೇವರನ್ನ ಸ್ತುತಿಸಬೇಕು. ಅದಕ್ಕೆ ಮೊದಲು ತನಗೆ ಉಪದೇಶ ಮಾಡಿಕೊಳ್ತಾ ಇದ್ದಾನೆ. ಏನಂತ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನನ್ನು ಕೊಂಡಾಡು. ನಿಜವಾಗಲೂ ಪ್ರಿಯರೇ, ಇದು ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಕಲಿತಕ್ಕಂಥ ವಿಷಯ, ಆಲೋಚನೆ ಮಾಡತಕ್ಕಂಥ ವಿಷಯ. ಪ್ರತಿಯೊಬ್ಬ ಕ್ರೈಸ್ತರು ಕೂಡ ತನ್ನ ಮನಸ್ಸಿಗೆ ತಾನೇ ಹೇಳ್ಕೊಳ್ಬೇಕಾಗಿದೆ, ತನ್ನ ಮನಸ್ಸನ್ನು ತಾನೇ ದೇವರ ಕಡೆಗೆ ತಿರುಗಿಸಿಕೊಳ್ಬೇಕಾಗಿದೆ. ಅವರು ತಿರುಗಿಸ್ತಾರೇನೋ, ಇವರು ತಿರುಗಿಸ್ತಾರೇನೋ, ಬ್ರದರ್ ನನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡು, ನನ್ನ ಮಗ ದೇವ್ರ ಕಡೆಗೆ ಬರಂಗ ಮಾಡು, ದೇವ್ರ ಕಡೆಗೆ ಬರಂಗ ಹೇಳು ವಾಕ್ಯ ಅಂತಿರ್ತಾರೆ. ನಾವೆಷ್ಟು ವಾಕ್ಯಗಳು ಹೇಳುವುದರಿಂದ ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಅವ್ರ ಮನಸ್ಸಾಕ್ಷಿ, ಅವ್ರ ಒಳ್ಳೆ ಮನಸ್ಸಾಕ್ಷಿ ಅವರಿಗೆ ಉಪದೇಶ ಮಾಡಬೇಕಾಗಿದೆ, ಅವರ ಆತ್ಮ ಅವರಿಗೆ ಉಪದೇಶ ಮಾಡಬೇಕಾಗಿದೆ. ಮೊದಲು ಅದಕ್ಕೆ ನಿನಗೆ ನೀನು ಬೋಧನೆ ಮಾಡಿಕೋ, ನೀನು ಒಳ್ಳೆ ಮನಸ್ಸಾಕ್ಷಿಯಿಂದ ಶುದ್ಧ ಹೃದಯದಿಂದ ಇರು, ನಂಬಿಕೆ ಮತ್ತು ಪ್ರೀತಿಯನ್ನು ಕಾಪಾಡಿಕೋ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು ಅಂತ ಹೇಳ್ತಾನೆ ಪ್ರಿಯರೇ. ಯಾಕಂದ್ರೆ ನನಗೆ ನಾನೇ ಉಪದೇಶ ಮಾಡಿಕೊಂಡಾಗ ನನ್ನಲ್ಲಿರ್ತಕ್ಕಂಥದ್ದು ಏನೆಂಬುದು ನನಗೆ ಗೊತ್ತಾಗುತ್ತೆ ಪ್ರಿಯರೇ. ನನ್ನ ಮನಸ್ಸಿಗೆ ನಾನೇ ಕೇಳಿಕೊಂಡಾಗ, ಓ ಮನವೇ ನೀನು ಕ್ರಿಸ್ತನಲ್ಲಿದ್ದೀಯಾ, ಓ ನನ್ನ ಮನಸ್ಸೇ ನೀನು ಹಾಡಾಡ್ತಾ ಇದೀಯಾ, ಪ್ರಾರ್ಥನೆ ಮಾಡ್ತಿದೀಯಾ, ಭಕ್ತಿಯಲ್ಲಿದೀಯಾ, ದೇವರಿಗೋಸ್ಕರ ಬದುಕ್ತಾ ಇದೀಯ ಅಂತ ನನ್ನ ಮನಸ್ಸಾಕ್ಷಿಯನ್ನು ನಾನು ಪ್ರಶ್ನೆ ಮಾಡಿಕೊಂಡಾಗ ನನಗೆ ಗೊತ್ತಾಗುತ್ತೆ ಪ್ರಿಯರೇ, ಅಯ್ಯೋ ನನ್ನ ದೇವರಲ್ಲಿ ಏನಿಲ್ಲಲ್ಲ, ದೇವ್ರಿಗೋಸ್ಕರ ಏನು ಮಾಡ್ತಾ ಇಲ್ಲಲ್ಲ, ದೇವ್ರ ಕಾರ್ಯಗಳು ಮಾಡ್ತಾ ಇಲ್ಲಲ್ಲ, ನಾನು ಸುವಾರ್ತಿಗೆ ಹೋಗ್ತಾ ಇಲ್ಲ, ಸುವಾರ್ತಿಗೆ ಹೋಗೋದಕ್ಕೆ ಕಾಣಿಕೆ ಕೊಡ್ತಾ ಇಲ್ಲ, ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ, ಹಾಡಾಡ್ತಾ ಇಲ್ಲ, ಭಕ್ತಿ ಇಲ್ಲ, ನಂಬಿಕೆ ಇಲ್ಲ. ಯಾವಾಗಲೂ ನೋಡಿದ್ರೆ ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸಂಸಾರ, ಇದ್ರ ಬಗ್ಗೆನೇ ಚಿಂತನೆ, ಕೂಡಿಡ್ಕೋಬೇಕು, ಸಂಪಾದನೆ ಮಾಡಬೇಕು, ಕೆಲಸ ಮಾಡಬೇಕು, ಉದ್ಯೋಗ ಮಾಡಬೇಕು, ನಾನು ಬೇರೆ ದೇಶಗಳಿಗೆ ಹೋಗಿ ಜಾಬ್ ಸಂಪಾದನೆ ಮಾಡ್ಕೊಳ್ಬೇಕು, ತಲೆ ತುಂಬಾ ಇದೇ ಆಲೋಚನೆಗಳು. ಯಾವಾಗ ನೋಡಿದ್ರೆ ಇದೇ ಆಲೋಚನೆಗಳು. ಪ್ರೀತಿ ಉಳ್ಳಂತ ದೇವರ ಮಕ್ಕಳು, ಇದೇ ಆಲೋಚನೆಗಳು ಮಾಡುವುದರಿಂದ ನಿನಗೆ ಬಂದಿದ್ದಾದ್ರೆ, ನೀನು ಯಾವಾಗ ನಿನ್ನ ಮನವೇ ದೇವರನ್ನು ಕೊಂಡಾಡುತ್ತೆ, ಯಾವಾಗ ನಿನ್ನ ಸರ್ವೇಂದ್ರಗಳು ದೇವರನ್ನು ಕೊಂಡಾಡುತ್ತೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳು ಆತನನ್ನು ಕೊಂಡಾಡು ಅಂತೇಳಿ ಯಾವಾಗ ಹೇಳ್ಕೊಳ್ತೀಯ ನೀನು? ಬೆಳಗ ಮುಂಜಾನೆ ಎದ್ದ ತಕ್ಷಣನೇ, ನಿಜವಾಗ್ಲೂ ಹೇಳ್ತೀನಿ ಪ್ರಿಯರೇ, ಬೆಳಗ ಮುಂಜಾನೆ ಎದ್ದ ತಕ್ಷಣ, ಹಾಸಿಗೆಯಿಂದ ಎದ್ದ ತಕ್ಷಣನಿಗೆ ನೀನು ಮಾತಾಡುವಂತ ಮಾತು ಇದೇ ಮಾತು. ನಿನ್ನ ಮನಸ್ಸಿಗೆ ಹೇಳ್ಕೊ, ನನ್ನ ಮನಸ್ಸೇ ಈ ಬೆಳಗಿನ ಜಾವದಲ್ಲಿ ಹೇಳ್ತಾ ಇದ್ದೀನಿ, ಇವತ್ತೆಲ್ಲ ಕೂಡ ನಿನ್ನ ದೇವರನ್ನು ನೀನು ಕೊಂಡಾಡಬೇಕು. ನನ್ನ ಮನವೇ ಇವತ್ತೆಲ್ಲವೂ ಕೂಡ ನಿನ್ನ ದೇವರನ್ನ ಸ್ತುತಿಸಬೇಕು, ದೇವರನ್ನ ಆರಾಧನೆ ಮಾಡಬೇಕು, ನೀನು ವಾಕ್ಯ ಹೇಳಬೇಕು, ನೀನು ಇವತ್ತು ಪ್ರಾರ್ಥನೆ ಮಾಡ್ಕೊಳ್ಬೇಕು, ನೀನು ವಾಕ್ಯ ಓದಬೇಕು, ಕೆಲವರನ್ನಾದ್ರೂ ದೇವರ ಕಡೆಗೆ ತಿರುಗಿಸಬೇಕು, ಒಂದು ಆತ್ಮನಾದ್ರೂ ಇವತ್ತು ನೀನು ಗೆಲ್ಲಬೇಕು ಅಂತೇಳಿ ನಿನ್ನ ಮನಸ್ಸಿಗೆ ನೀನು ಹೇಳಿಕೊಳ್ಬೇಕು ಪ್ರಿಯರೇ. ನಮ್ಮ ಮನಸ್ಸು ಕುಣಿತಾ ಇದೆ ಇವತ್ತು ಲೋಕದ ಮೇಲೆ ಬಿದ್ದು. ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ, ನನ್ನ ಮನಸ್ಸು ಲೋಕದ ಮೇಲೆ ಬಿದ್ದು ಕುಣಿದಾಡ್ತಾ ಇದೆ ಅಂತೇಳಿ. ಅಂದ್ರೆ ನನ್ನ ಶರೀರ, ನನ್ನ ಪ್ರಾಣ ಎಲ್ಲವೂ ಕೂಡ ಇದು ಲೋಕ ಸಂಬಂಧವಾದಂತ ಆಲೋಚನೆಗಳಿಂದ ತುಂಬಿಕೊಂಡಿದೆ. ನನ್ನ ಭಕ್ತಿ ಇಲ್ಲ, ನನ್ನ ವಿನಯತೆ ಇಲ್ಲ, ನಾನು ದೇವರಲ್ಲಿ ಶಾಶ್ವತವಾಗಿ ನಿಲ್ತನಕ ಆಗ್ತಾ ಇಲ್ಲ ಅಂತ ಹೇಳಿ ನಿನ್ನ ಮನಸ್ಸೇ ನಿನಗೆ ಹೇಳ್ತದ ಪ್ರಿಯರೇ. ನೀನೊಂದ್ಸಲ ನಿನ್ನ ಮನಸ್ಸಿಗೆ ಪ್ರಶ್ನೆ ಮಾಡು. ದಾವೀದನು ಹೇಳ್ತಾನೆ ಪ್ರಿಯರೇ, 131ನೇ ಕೀರ್ತನೆ ಹೇಳ್ತಾ ಇದ್ದಾನೆ ನೋಡ್ರಿ ಪ್ರಿಯರೇ, ಒಂದ್ಸಲ ಹೋದ್ರಿ 131ನೇ ಕೀರ್ತನೆ, ಒಂದು ಅದ್ಭುತವಾದಂತ ವಿಷಯ ಹೇಳ್ತಾನೆ ಪ್ರಿಯರೇ. ದಾವೀದನು ತನ್ನ ಮನಸ್ಸನ್ನು ಯಾವ ರೀತಿ ಕಟ್ಟಿಕೊಂಡಿದನೋ, ಯಾವ ರೀತಿ ಕಂಟ್ರೋಲ್ ಮಾಡಿದನೋ, ದಾವೀದನು ನೋಡಿ ಬಹಳಷ್ಟು ಮಂದಿ ಪಾಪ ಮಾಡುವವರಾಗಿದ್ದಾರೆ ಪ್ರಿಯರೇ. ಯಾಕಂದ್ರೆ ದಾವೀದು ಒಂದು ಸಂದರ್ಭದಲ್ಲಿ ಬೆತ್ಷೆಬ ವಿಷಯದಲ್ಲಿ ತಪ್ಪು ಮಾಡಿದ, ಏನೋ ಅದು ಕೆಟ್ಟಗಳಿಗೆ ಅದು ಏನೋ ಮಾಡಿದ ಪ್ರಿಯರೇ. ಅದೊಂದೇ ದಾವೀದನ ಜೀವನದಲ್ಲಿ ಅದೊಂದು ಕಾಣುತ್ತೆ ಪ್ರಿಯರೇ, ಅದೊಂದು ಕಾಣುತ್ತೆ. ತಪ್ಪು ಮಾಡಿದಾನೆ ದಾವೀದ ಅಂತಕ್ಕಂಥ ಅದೊಂದು ತಪ್ಪು ಕಾಣುತ್ತೆ ಪ್ರಿಯರೇ. ಆ ತಪ್ಪು ಹಿಡ್ಕೊಂಡು ಇವತ್ತು 100 ತಪ್ಪುಗಳು ಮಾಡುವಂತವರಾಗಿದ್ದಾರೆ. ಸಂಸೋನ ತೋರಿಸಿ ತಪ್ಪು ಮಾಡ್ತಾರೆ, ಸಲಮನ್ನು ತೋರಿಸಿ ತಪ್ಪು ಮಾಡ್ತಾರೆ. ಆದ್ರೆ ಅವರು ಪಶ್ಚಾತ್ತಾಪ ಪಟ್ಟು ಅವರ ಶರೀರಗಳನ್ನ, ಅವರ ಆತ್ಮಗಳನ್ನು, ಅವರ ಮನಸ್ಸನ್ನು ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರ ಅಂತಕ್ಕಂಥದ್ದು ಇವತ್ತಿಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ ಪ್ರಿಯರೇ. ಅವ್ರು ಮಾಡಿದ ತಪ್ಪಂದೇ ಕಾಣುತ್ತೆ. ಯಾಕಂದ್ರೆ ಈ ಕಳ್ಳ ಇವನು ತಪ್ಪು ಮಾಡೋದಕ್ಕೆ ಆ ತಪ್ಪು ಹುಡುಕ್ತಾ ಇರ್ತಾನೆ, ಇವನು ಪಾಪ ಮಾಡೋದಕ್ಕೋಸ್ಕರ ಆ ತಪ್ಪನ್ನು ಹುಡುಕ್ತಾ ಇರ್ತಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯ, 131ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ ಪ್ರಿಯರೇ. ನಿಜವಾಗಿಯೂ ನನ್ನ ಮನಸ್ಸನ್ನು ಸಮಾಧಾನ ಪಡಿಸಿದ್ದೇನೆ, ತಾಯಿಯ ಬಳಿಯಲ್ಲಿರುವ ಮೊಲೆ ಕುಡಿಸಿದ ಕೂಸಿನಂತೆ ನೆಮ್ಮದಿಯಿಂದಿದೆ.
ನನ್ನಲ್ಲಿ ನನ್ನ ಮನಸ್ಸು ಮೊಲೆ ಕುಡಿಸಿದ ಕೂಸಿನಂತಿದೆ. ಎಷ್ಟು ಅದ್ಭುತವಾಗಿ ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ದಾವೀದು. ಆ ಉರಿಯನ ಹೆಂಡತಿ ವಿಷಯದಲ್ಲಿ ತಪ್ಪು ಮಾಡಿದ ಆತನು, ಅದು ಬಹಳ ಶಿಕ್ಷೆ ಅನುಭವಿಸಿದ. ತಾನು ಹುಟ್ಟಿದ ಮಗು ಸತ್ತು ಹೋಯಿತು, ತಾನು ರಾಜ್ಯವನ್ನು ಬಿಟ್ಟು ಅರಣ್ಯ ಪಾಲಾದ, ತನ್ನ ಮಗನಾಗಿರ್ತಕ್ಕಂಥ ಅಬ್ಷಾಲೋಮನ ತಂದೆಯನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದ, ಅನೇಕ ಚಿತ್ರಹಿಂಸೆಗೆ ಗುರಿಯಾದ, ಒಂದು ತಪ್ಪು ಮಾಡಿದ, ಅನೇಕ ರೀತಿಯಲ್ಲಿ ಶಾರೀರಿಕವಾಗಿ ಶಿಕ್ಷೆಯನ್ನು ಅನುಭವಿಸಿದ. ಪ್ರಿಯರೇ, ಯಾರು? ದಾವೀದನು. ದಾವೀದನು ತಪ್ಪು ಮಾಡಿದಾನೆ ಅಂತೇಳಿ ನಾನು ಮಾಡ್ತೇನೆ ಅಂದ್ರೆ ನೀನು ಅದೇ ಶಿಕ್ಷೆಗೆ ಗುರಿ ಆಗ್ತೀಯ. ಶರೀರದಲ್ಲಿ ಬದುಕಿರುವಾಗಲೇ ಶಿಕ್ಷೆಗೆ ಗುರಿ ಆಗ್ತೀಯ. ನೀನು ಬದುಕಿರುವಾಗಲೇ ಇದೊಂದು ಗುರಿ, ಇದೊಂದು ಮನಸ್ಸಿನಲ್ಲಿ ಇಟ್ಕೋ. ನಾನು ಸತ್ತ ನಂತರ ಅಲ್ಲ ನೋಡೋಣ ತಗೋ ಅಂತೇಳಿ ಅನ್ಕೊಳ್ಬೇಡ. ಬದುಕಿರುವಾಗಲೇ ಶಿಕ್ಷಕ್ಕೆ ನೀನು ಗುರಿ ಆಗ್ತೀಯ ನೀನು. ಯಾಕಂದ್ರೆ ದಾವೀದು ಬದುಕಿರುವಾಗಲೇ ಶಿಕ್ಷಕ್ಕೆ ಗುರಿಯಾದ. ಅದಕ್ಕೆ ದಾವೀದು ಹೇಳ್ತಾ ಇದ್ದಾನೆ, ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೇನೆ. ನೋಡ್ರಿ, ಸಮಾಧಾನ ಪಡಿಸಿಕೊಂಡಿದ್ದೇನೆ ನನ್ನ ಮನಸ್ಸನ್ನು ನಿಜವಾಗಿ ಅಂತ ಹೇಳ್ತಾ ಇದ್ದೀನಿ. ನೋಡ್ರಿ, ನಿಜವಾಗಿ ನನ್ನ ಮನಸ್ಸನ್ನು ಸಮಾಧಾನ ಪಡಿಸಿಕೊಂಡಿದ್ದೇನೆ. ತಾಯಿ ಬಳಿಯಲ್ಲಿ ಮೊಲೆ ಬಿಡಿಸಿದ ಕೂಸಿನಂತೆ ನೆಮ್ಮದಿಯಾಗಿದೆ. ನಾನು ಏನ್ ಹೇಳ್ತೇನೆ ಅದು ಕೇಳ್ತದೆ. ಇವಾಗ ನನ್ನ ಮನಸ್ಸು ಹೆಂಗಿದೆ ಅಂದ್ರೆ, ಅದು ಬೇಡ ಅಂದ್ರೆ ಓಕೆ, ಅದು ಮಾಡಲ್ಲ. ಪಾಪ ಮಾಡಬೇಡ ಅಂದ್ರೆ ಬೇಡ, ಕಳ್ತನ ಮಾಡಬೇಡ ಮಾಡಲ್ಲ, ವಿರೋಧಕಾಕ್ಷ ಕಟ್ಟಿಕೊಳ್ಳಬೇಡ, ಆಯ್ತು ಬಿಟ್ಬಿಡು. ದೇವರಿಗೆ ವಿರುದ್ಧವಾದದ್ದು ಯಾವುದು ಮಾಡಬೇಡ, ಆಯ್ತಪ್ಪ ಆಯ್ತು ನೀನ್ ಹೇಳ್ದಂಗೆ, ಓಕೆ ಓಕೆ ಓಕೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆಯ್ತು ಕೊಂಡಾಡ್ತೀನಿ. ನೋಡಿದ್ರೆ ದಾವೀದು ತನ್ನ ಶರೀರವನ್ನು, ತನ್ನ ಮನಸ್ಸನ್ನು ಯಾವ ರೀತಿಯಲ್ಲಿ ಹತೋಟಿಗೆ ತಂದುಕೊಂಡಿದ್ದಾನೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಕ್ರೈಸ್ತನಾಗಿ ನೀನು ಜೀವನ ಮಾಡ್ತಾ ಇದ್ದೆ ಅಂದ್ರೆ ದಾವೀದನಿಗಿಂತ ಹೆಚ್ಚಾದ ರೀತಿಯಲ್ಲಿ ನೀನು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ನಿನ್ನನ್ನು ನೀನು. ಆಗ್ತಾ ಇಲ್ಲ ಬ್ರದರ್ ಅಂತಾರೆ, ಆಗ್ತಾ ಇಲ್ಲ ಬ್ರದರ್, ಕಂಟ್ರೋಲ್ ಮಾಡ್ಕೊಳಕ ಆಗ್ತಾ ಇಲ್ಲ ಬ್ರದರ್. ಏನ್ ಮಾಡ್ಬೇಕು ಬ್ರದರ್? ಏನ್ ಮಾಡ್ಬೇಕು? ನಿನಗೆ ನೀನು ಬೋಧನೆ ಮಾಡ್ಕೊಳ್ಬೇಕು, ಶುದ್ಧ ಹೃದಯ ತಂದುಕೊಳ್ಬೇಕು, ಒಳ್ಳೆ ಮನಸ್ಸಾಕ್ಷಿ ತಂದುಕೊಳ್ಬೇಕು, ಸತ್ಯ ಇರಬೇಕು, ಮಾನ್ಯವಾದದ್ದಿರಬೇಕು, ಕನಿಕರ ಇರಬೇಕು ನಿನ್ನ ಹತ್ರ, ದೇವರ ಸದ್ಗುಣಗಳು ನಿನ್ನಲ್ಲಿ ತುಂಬಿರಬೇಕು. ಅವಾಗ ಮಾತ್ರನೇ ನಿನ್ನ ಮನಸ್ಸು ನಿನ್ನಲ್ಲಿ ಹತೋಟಿಯಲ್ಲಿರುವುದಕ್ಕೆ ಸಾಧ್ಯ. ದಾವೀದ ಅದೇ ಮಾತಾಡ್ತಾನೆ, ದಾವೀದ ಅದೇ ತಂದುಕೊಂಡಿದ್ದಾನೆ. ದಾವೀದು ದೇವರನ್ನು ಘನಪಡಿಸಿದ, ದೇವರನ್ನು ಕೊಂಡಾಡಿದ, ದೇವರನ್ನು ಸ್ತುತಿಸಿದ. ಆತನ ಕಷ್ಟ ಕಾಲದಲ್ಲಿ ಕೂಡ, ಆತನ ಅರಣ್ಯದಲ್ಲಿ ಇದ್ದಾಗಲೂ ಕೂಡ ದೇವರನ್ನು ಬಿಡಲಿಲ್ಲ, ಆತನ ಶ್ರಮೆಗೊಳಗಾದಾಗಲೂ ದೇವರನ್ನು ಬಿಡಲಿಲ್ಲ, ಆತನಿಗೆ ಏನೇ ಸಂಭವಿಸಿದರೂ ಕೂಡ ದೇವರನ್ನ ಬಿಡಲಿಲ್ಲ. ಎಲ್ಲದಕ್ಕೂ ದೇವರನ್ನೇ ಮುಂದಿಟ್ಟುಕೊಂಡು ಜೀವನ ಮಾಡಿದ ಆತನು. ಅದಕ್ಕಾಗಿ ಆತನು ಮನಸ್ಸು, ಆತನ ಶರೀರ, ಆತನ ಆತ್ಮ ಒಂದೇ ಮಾತಾಗಿದೆ, ಒಂದೇ ಆಲೋಚನೆಯಲ್ಲಿದೆ ಪ್ರಿಯರೇ, ಒಂದೇ ಆಲೋಚನೆ. ಮೂರು ಸೇರಿ ಒಂದು ಕಡೆಗೆ ಬಂದ್ಬಿಟ್ಟಿದೆ. ಅದಕ್ಕೆ ಪವಿತ್ರ ಆತ್ಮನನ್ನು ಅನುಸರಿಸುವವರು ಪವಿತ್ರ ಆತ್ಮನ ಭಾವನೆಗಳನ್ನು ಹೊಂದಿದವರು, ಆತ್ಮಾನುಸಾರವಾಗಿ ನಡ್ಕೊಳ್ಳತಕ್ಕಂಥವರು, ಆತ್ಮಾನುಸಾರವಾದಂತಹ ಭಾವನೆ ಮೇಲೆ ಮನಸ್ಸಿಡುವಂತವರಾಗಿದ್ದಾರೆ. ಈಗ ದಾವೀದನು ಆತ್ಮಾನುಸಾರವಾಗಿ ನಡ್ಕೊಳ್ಳಬೇಕಂತ ಅನ್ಕೊಂಡಿದ್ದಾನೆ ಅಷ್ಟೇ. ಅದಕ್ಕೆ ನನ್ನ ಮನಸ್ಸನ್ನು ನಾನು ಏನ್ ಮಾಡ್ಕೊಂಡಿದ್ದೇನೆ? ಸಮಾಧಾನ ಮಾಡಿಕೊಂಡಿದ್ದೇನೆ, ಸಮಾಧಾನ ಪಡಿಸಿದ್ದೇನೆ. ತಾಯಿಯ ಬಳಿಯಲ್ಲಿ ಮೊಲೆ ಬಿಡಿಸಿದ ಕೂಸಿನಂತೆ ನೆಮ್ಮದಿಯಾಗಿ ಬಿದ್ದಿದೆ. ಮಗು ಹಾಲು ಕುಡಿದ ನಂತರ, ತಾಯಿ ಎದೆ ಹಾಲು ಕುಡಿದ ನಂತರ ಕುಡಿತನೇ ನಿದ್ದೆ ಮಾಡುತ್ತಾ, ಸಮೃದ್ಧಿಯಾಗಿ ಹಾಲು ಕುಡಿದು ಸಮೃದ್ಧಿಯಾಗಿ ನಿದ್ದೆ ಮಾಡುತ್ತಾ, ಏನ್ ಗಲಾಟೆ ಮಾಡಲ್ಲ. ಇಲ್ಲಾಂದ್ರೆ ನಿದ್ದೆ ಮಾಡ್ಲಿದ್ರೆ ಆಡ್ಕೊಂತದ, ತಾನ ಪಾಲಿಗೆ ತಾನು ಆಡ್ತಿರ್ತದ, ಆಟ ಆಡ್ತಿರ್ತದ, ಚಂದ ಆಡ್ಕೊಂತದ ಕೂಸದು. ಯಾಕೆ? ಯಾವ ಚಿಂತೆ ಇಲ್ಲ, ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಹೊಟ್ಟೆ ತುಂಬಿತು, ಅದಕ್ಕ ಆರಾಮಾಗಿ ಆಡ್ತದ. ಏನು ಮುಂದೆ ಯಾವ್ದಾದ್ರು ಆಟ ಆಡೋ ಸಾಮಾನು ಬಿಟ್ಟು ಹಾಕಿದ್ರೆ ಆ ಸಾಮಾನ್ಲಿಂದ ಅದು ಆಡ್ತದ, ನಗುತ್ತದ, ಸಂತೋಷ ಪಡ್ತಿರ್ತದ. ಹೌದಾ? ಯಾಕೆ? ಸಮೃದ್ಧಿಯಾಗಿ ನನ್ನ ಹೊಟ್ಟೆ ತುಂಬಿತು. ಮತ್ತೆ ವಾಕ್ಯ ಕೇಳಿದ ನಂತರ, ವಾಕ್ಯ ಓದಿದ ನಂತರ, ಬೈಬಲ್ ಓದಿದ ನಂತರ ನಿನಗೆ ಸಮೃದ್ಧಿಯಾಗಿ ತೃಪ್ತಿ ಆಗ್ತಾ ಇಲ್ವಾ ಇವತ್ತು? ಇನ್ನೂ ಯಾಕೆ? ಬೈಬಲ್ ಏನು ಮುಂದೆ ಇರ್ತದ, ಮನಸ್ಸೇನು ಎಲ್ಲೇ ಓಡಾಡ್ತಿರ್ತದ. ಬೈಬಲ್ ಏನು ಕೈಯಾಗಿರುತ್ತ, ಮನಸ್ಸೇನು ಎಲ್ಲೇ ಓಡಾಡ್ತಿರ್ತದ. ನಮಗೆ ಫೋನ್ನಾಗಿ ವಾಕ್ಯ ಕೇಳ್ತಾ ಇರ್ತೀವಿ, ನಮ್ಮ ಮನಸ್ಸೇ ಎಲ್ಲೆಲ್ಲೋ ಬಜಾರ್ದಾಗ ಓಡಾಡ್ತಿರ್ತದ. ನಾನು ಹೊರಗೆ ಹೋಗ್ಲಿಲ್ಲ, ಟೀ ಕುಡಿಯಕ್ ಹೋಗ್ಲಿಲ್ಲ, ನಾನು ಹೊರಗೆ ಟೈಮ್ ಪಾಸ್ ಮಾಡಕ್ ಹೋಗ್ಲಿಲ್ಲ, ಅಥವಾ ಬೇರೆ ಯಾರಿಗಾದ್ರೂ ಫೋನ್ ಮಾಡ್ಬೇಕಾಗಿತ್ತು. ಇದರಾಗ್ಲಿಂದ ಕೆಲವರು ಹೊರಗೆ ಓದ್ತಿರ್ತಾರ, ಯೂಟ್ಯೂಬ್ ಇದು ಗೂಗಲ್ ಮೀಟ್ ಆಗ್ಲಿಂದ ಹೊರಗೆ ಓದ್ತಿರ್ತಾರೆ. ಯಾಕೆ?
ಯಾರು ಕೂಡ ಫೋನ್ ಮಾತಾಡಕ್ಕೆ ಈ ದಿನ ಕೇಳೋದಲ್ಲ ವಾಕ್ಯ, ದಿನ ಕೇಳೋ ವಾಕ್ಯನೇ. ಫೋನ್ ಮಾತಾಡಕ್ ಹೋತಿರ್ತಾರ ಅವ್ರು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಅಂತ ಹೇಳಿ ತನ್ನ ಮನಸ್ಸಿಗೆ ಬುದ್ಧಿ ಹೇಳ್ಕೊಂಡು ಏನ್ ಮಾಡಿದಾನಂತ ವಚನ ಹೋದ್ರೆ, 2ನೇ ವಚನ ಹೋದ್ರೆ ಇಲ್ಲಿದ್ದೀವಲ್ಲ 131ನೇ ಕೀರ್ತನೆಯಲ್ಲಿದ್ದೀವಲ್ಲ, 131 ಕೀರ್ತನೆ 2ನೇ ವಚನದಲ್ಲಿ ಏನ್ ಹೇಳ್ತಾ ಇದೆ? ನಿಜವಾಗಿ ನನ್ನ ಮನಸ್ಸನ್ನು ನಾನು ಸಮಾಧಾನ ಪಡಿಸಿಕೊಂಡಿದ್ದೇನೆ, ತಾಯಿಯ ಬಳಿಯಲ್ಲಿ ಮಲೆ ಬಿಡಿಸಿದ ಕೂಸಿನಂತೆ ನೆಮ್ಮದಿಯಾಗಿದೆ, ಪ್ರಶಾಂತವಾಗಿದೆ. ಇವತ್ತು ನಾನು ಪ್ರಶಾಂತವಾದ ಜೀವನ ಸಾಗಿಸ್ತಾ ಇದ್ದೇನೆ ದೇವರ ಬಳಿಯಲ್ಲಿ. ನನಗೆ ಬಹಳ ನೆಮ್ಮದಿ ಇದೆ ಬ್ರದರ್, ಬಹಳ ಶಾಂತಿ. ಯಾಕಂದ್ರೆ ನನಗೆ ಬೇರೆ ಏನು ಆಲೋಚನೆ ಇಲ್ಲ ಬ್ರದರ್. ಬೈಬಲ್ ಓದ್ಕೊಂತೀನಿ, ಪ್ರಾರ್ಥನೆ ಮಾಡ್ಕೊಂತೀನಿ, ಮನಸ್ಸು ನೆಮ್ಮದಿ ಇದ್ದಾಗ ಹಾಡಾಡ್ತೀನಿ. ಯಾಕಂದ್ರೆ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಹೇಳ್ತಾನಲ್ಲ 5ನೇ ಅಧ್ಯಾಯದಲ್ಲಿ ಏನಂತ? ಸಂತೋಷ ಇದ್ದಾಗ ಕೀರ್ತನೆಗಳನ್ನ ಆಡ್ರಿ, ರೋಗ ಇದ್ದಾಗ ಪ್ರಾರ್ಥನೆ ಮಾಡ್ಕೊಳ್ರಿ, ಅದೇ ಅಲ್ವಾ ಹೇಳ್ತಾ ಇರ್ತಾನೆ. ಅಂದ್ರೆ ನನಗೆ ಇವಾಗ ನೆಮ್ಮದಿ ಇದೆ. ನೆಮ್ಮದಿ ಇದ್ದಾಗ ಏನ್ ಬರ್ತಾ ನಮ್ಮ ಬಾಯಿಂದ? ಈಗ ನಾವು ಶಾಂತಿದಾಯಕರಾಗಿ ಪ್ರಶಾಂತವಾದಂತ ಜೀವಿತ ಸಮಾಧಾನಕ ಆದದ್ದು ನಮ್ಮಲ್ಲಿ ಇದ್ರೆ ನಮ್ಮಲ್ಲಿ ಏನ್ ಬರ್ತ? ಹಾಡು ಬರುತ್ತೆ ಪ್ರಿಯರೇ, ಹಾಡು ಬರುತ್ತೆ. ಯಾವಾಗಲೂ ಹಾಡಿನಿಂದ ದೇವರನ್ನು ಕೊಂಡಾಡ್ತೀಯ ನೀನು. ಯಾವಾಗಲೂ ಕೊಂಡಾಟವೇ ನನ್ನ ದೇವರಿಗೆ ನೀನು ಕೊಂಡಾಟ. ಯಾವಾಗಲೂ ಸಂತೋಷ ಹುಕ್ಕುತ್ತೆ ಅನ್ನಂತ ಹಾಡು ಆಡ್ತೀಯ. ಯಾಕೆ ಗೊತ್ತಾ? ನಿನ್ನ ಮನಸ್ಸು ನೆಮ್ಮದಿ ಇದ್ದಾಗ, ನಿನ್ನ ಮನಸ್ಸನ್ನು ನೀನು ನೆಮ್ಮದಿ ಪಡಿಸಿಕೊಂಡಾಗ. ದಾವೀದ ಏನ್ ಮಾಡಿದನಂತೆ? ತನ್ನ ಮನಸ್ಸನ್ನು ಸಮಾಧಾನ ಪಡಿಸಿಕೊಂಡಿದ್ದಾನಂತೆ. ಶರೀರ ಹೆಂಗ್ ಬಿದ್ದಿದಂತೆ? ನೆಮ್ಮದಿಯಾಗಿ ಬಿದ್ದಿದೆ ಅಂತ ಪ್ರಿಯರೇ. ಸಮಾಧಾನದಿಂದಲೂ ನೆಮ್ಮದಿಯಾಗಿ ಮಲ್ಕೊಂಡ್ಬಿಟ್ಟಿದೆ. ಏನ್ ಅದ್ರ ಬಗ್ಗೆ, ಶರೀರದ ಬಗ್ಗೆ ಚಿಂತೆನೇ ಇಲ್ಲ ಈಗ ನನಗೆ. ಯಾಕಂದ್ರೆ ಶರೀರ ಯಾವ ಬಯಕೆಗಳನ್ನು ಬಯಸ್ತಾ ಇಲ್ಲ, ಯಾವ ಕೋರಿಕೆಗಳನ್ನು ಕೋರ್ತಾ ಇಲ್ಲ, ಯಾವ ಶರೀರ ಸಂಬಂಧವಾದಂತ ಆಲೋಚನೆಗಳೇ ನನಗೆ ಇವತ್ತು ಇಲ್ಲ ಅನ್ನಂತ ರೀತಿಯಲ್ಲಿ ನೀನು ದೇವರ ವಾಕ್ಯದಲ್ಲಿ ಬೆಳಿಬೇಕು. ಆವಾಗ ಮಾತ್ರನೇ ಕ್ರಿಸ್ತನ ಸ್ವಭಾವ, ಕ್ರಿಸ್ತನ ಲಕ್ಷಣಗಳು ನಮ್ಮಲ್ಲಿ ಬರುವುದಕ್ಕೆ ಸಾಧ್ಯ ಉಂಟು ಪ್ರಿಯರೇ. ಯಾಕಂದ್ರೆ ಕೊಲೆಸದಲ್ಲಿ ಹೇಳ್ತಿರ್ತಾನ ಪ್ರಿಯರೇ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ಹೇಳ್ತಿರ್ತಾನ, ಕ್ರಿಸ್ತನ ಸ್ವಭಾವವನ್ನು ನೀವು ಧರಿಸಿಕೊಳ್ಳಿರಿ ಎಂಬುದಾಗಿ. ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಅಂದಾಗ ಆ ಒಂದು ಸ್ವಭಾವಗಳು ನಮ್ಮಲ್ಲಿ ಬರಲೇಬೇಕು ಪ್ರಿಯರೇ. ಏನ್ರಿ, ನಾವು ಇವತ್ತಿನ ಕ್ರೈಸ್ತರಲ್ಲ. 1 ವರ್ಷ ಆಯ್ತಾ, 2 ವರ್ಷ ಆಯ್ತಾ, 5 ವರ್ಷ ಆಯ್ತಾ, 10 ವರ್ಷ ಆಯ್ತಾ, 20 ವರ್ಷ ಆಯ್ತಾ, 30 ವರ್ಷ ಆಯ್ತಾ, 50 ವರ್ಷದಿಂದ ನಾನು ಕ್ರೈಸ್ತನಾಗಿದ್ದೀನಿ ಅಂತಂದ ಮೇಲೆ ಕ್ರಿಸ್ತನ ಸ್ವಭಾವಗಳು, ಕ್ರಿಸ್ತನ ಲಕ್ಷಣಗಳು, ಕ್ರಿಸ್ತನ ಸದ್ಗುಣಗಳು ನಮ್ಮಲ್ಲಿ ಬರಬೇಕಲ್ಲ ಪ್ರಿಯರೇ. ಬರ್ಬೇಕಾ ಬರಬಾರ್ದ? ಕ್ರಿಸ್ತನ ಸದ್ಗುಣಗಳು ನಮ್ಮಲ್ಲಿ ಬರ್ಬೇಕಾ ಬರಬಾರ್ದ? ಬರಬೇಕು ಪ್ರಿಯರೇ. ಅದಕ್ಕೆ ಹೇಳ್ತಾನ, ನೂತನ ಮನಸ್ಸನ್ನು, ನೂತನ ಸ್ವಭಾವಗಳನ್ನು ಧರಿಸಿಕೊಳ್ಳಿರಿ. ಪರಲೋಕ ಸಂಬಂಧಪಟ್ಟ ಆಲೋಚನೆಗಳಿಂದ ನಿಮ್ಮ ಜೀವಿತವನ್ನು ತುಂಬಿದಾಗ ಯಾವುದ್ರ ಬಗ್ಗೆ ನಮಗೆ ಚಿಂತೆ ಇರಲ್ಲ ಪ್ರಿಯರ್. ನಿಜವಾಗ್ಲೂ ಹೇಳ್ತೀನಿ, ಊಟ ಮಾಡ್ತೀವಿ ಆರಾಮಾಗಿ, ದೇವರೇ ಎಲ್ಲ ನೀನೇ ಅಪ್ಪ ಅಂತೇಳಿ ಅದ್ರ ಮೇಲೆ ಭಾರ ಹಾಕಿ ನಮ್ಮ ಕೆಲಸಗಳು ನಾವು ಮಾಡ್ಕೊಳ್ತೀವಿ ಪ್ರಿಯರೇ. ಇವತ್ತು ಕೆಲಸ ಇಲ್ಲಂದ್ರೆ ಚಿಂತೆ ಮಾಡಲ್ಲ, ಇವತ್ತು ಸಂಪಾದನೆ ಇಲ್ಲ ಅಂದ್ರೆ ಚಿಂತೆ ಮಾಡಲ್ಲ. ಅದು ಯಾಕಂದ್ರೆ ಏನೋ ಇವತ್ತು ಇರುತ್ತನೋ ಸಾಯ್ತನೋ ಅನ್ನೋಂತ ಭಾವನೆ. ಇವತ್ತು ಇರುತ್ತನೋ ಹೋಗುತ್ತನೋ, ಇದ್ರೂ ದೇವ್ರ ಚಿತ್ತ, ಇಲ್ದ್ರೂ ದೇವ್ರ ಚಿತ್ತೆ. ನನಗೆ ಊಟ ಸಿಕ್ಕರೂ ದೇವ್ರ ಚಿತ್ತ, ಊಟ ಇಲ್ದ್ರೂ ದೇವ್ರ ಚಿತ್ತನೆ. ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ನೀನು ಒಪ್ಪಿಸಿಕೊಂಡಾಗ ಮಾತ್ರ ಅದು ಸಾಧ್ಯ ಆಗಲಿಕ್ಕೆ ಸಾಧ್ಯ ಪ್ರಿಯರೇ. ಇಲ್ಲಂದ್ರೆ ಅಸಾಧ್ಯ. ಗಲಿಬಿಲೆ, ನಿನ್ನ ಮನಸ್ಸು ಸಮಾಧಾನ ಇರಲ್ಲ, ಶಾಂತಿ ಇರಲ್ಲ, ಕುಟುಂಬದಲ್ಲಿ ಒಡೆದಾಟಗಳು, ಜಗಳಗಳು, ಒಬ್ಬರ ಮೇಲೊಬ್ಬರು ಚಾಡಿ ಹೇಳ್ಕೊಳ್ಳೋದು, ಒಬ್ಬರ ಮೇಲೊಬ್ಬರು ಕಚ್ಚಾಡುವುದು, ಅವ್ರು ಮಾಡಿಲ್ಲ ಇವನು ಹಿಂಗ, ಮಗ ಹಿಂಗ, ಅಪ್ಪ ಹಿಂಗ, ಅಮ್ಮ ಹಿಂಗ, ಸೊಸೆ ಹಿಂಗ, ಅತ್ತೆ ಹಿಂಗ, ಮಗಳ ಹಿಂಗ, ಗಂಡ ಹಿಂಗ, ಹಳೆಯ ಹಿಂಗ, ಎಲ್ಲ ಸಮಸ್ಯೆಗಳು ಪ್ರಿಯರೇ. ಅದೇ ನೀನು ಕ್ರಿಸ್ತನ ಸ್ವಭಾವಗಳನ್ನು ಧರಿಸಿಕೊಂಡವನಾದರೆ ಯಾವ ಜಗಳನೂ ಇರೋದಿಲ್ಲ, ಯಾವ ಹೊಡೆದಾಟ ಇರೋದಲ್ಲ, ಬಡದಾಟ ಇರಲ್ಲ, ಪ್ರಶಾಂತವಾಗಿ ಇರ್ಲಿ. ಮುಂದೆ ನೋಡಿ ಹೋಗೋಣ. ದೇವ್ರ ಚಿತ್ತ ಏನಿದೆ ಇವತ್ತು ನಮ್ಮದು, ದೇವ್ರ ಚಿತ್ತ ಏನಿದೆ ಅನ್ನೋ ನೋಡೋಣ, ದೇವ್ರ ಮೇಲೆ ಭಾರ ಹಾಕಿ ಹೋಗೋಣ ಅನ್ನೋಂಥ ಭಾವನೆಗಳು ನಮ್ಮಲ್ಲಿ ಬರ್ತಾವ ಪ್ರಿಯ. ಅದಕ್ಕಾಗಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳು ಆಲೋಚನೆ ಮಾಡ್ರಿ. ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ದೇವರಿಗೋಸ್ಕರ ಪ್ರಯಾಸ ಪಡುವುದಕ್ಕೆ ಪ್ರಯತ್ನ ಮಾಡಿ. ದೇವರ ಆಲೋಚನೆಗಳಿಂದ ನೀವು ಕೆಲಸ ಮಾಡ್ಕೊಳ್ರಿ, ದುಡಿರಿ, ಕಷ್ಟಪಡ್ರಿ. ಆದರೆ ಹೆಚ್ಚು ಫೋಕಸ್ಸು ಶರೀರದ ಮೇಲೆ ಇಡಬಾಡ್ರಿ, ಶರೀರ ಸಂಬಂಧವಾದ ಮನಸ್ಸಿನ ಮೇಲೆ ಇಡಬಾಡ್ರಿ. ಆ ಮನಸ್ಸು ದೇವರ ಕಡೆಗೆ ತಿರುಗಿಸಿಕೊಳ್ಳ್ರಿ.
ಪ್ರಶಾಂತವಾಗಿರುತ್ತಾ, ನೆಮ್ಮದಿಯಾಗಿರುತ್ತಾ. ದಾವೀದ ಹೇಳ್ತಾ ಇದ್ದಾನೆ, ನನ್ನ ಮನಸ್ಸನ್ನು ನಾನು ಸಮಾಧಾನ ಪಡಿಸಿಕೊಂಡಿದ್ದೇನೆ, ನನ್ನ ಮನಸ್ಸಿಗೆ ನಾನು ಬುದ್ಧಿ ಹೇಳಿಕೊಂಡಿದ್ದೇನೆ. ಈಗ ನನ್ನ ಮನಸ್ಸು ದೇವರನ್ನು ಕೊಂಡಾಡ್ತಾ ಇದೆ. ಏನೋ ನನ್ನ ಕೆಟ್ಟಗಳಿಗೇನೋ ಅದು ಏನೋ ನಾನು ಆ ಒಂದು ಸಂದರ್ಭದಲ್ಲಿ ನಾನು ಯುದ್ಧಕ್ಕೆ ಹೋಗಿದ್ರೆ ನನ್ನ ಜೀವನದಲ್ಲಿ ಪಾಪ ಬರ್ತಿದ್ದಿಲ್ಲ. ಆದ್ರೆ ನಾನು ಯುದ್ಧಕ್ಕೆ ಹೋಗಲಾರ್ದಂಗ ಮನೆಯಲ್ಲಿ ಇದ್ದುಕೊಂಡು ನಾನು ತಪ್ಪು ಮಾಡಿದೆ, ಆ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಿದ್ದೀನಿ. ದೇವರೇ ನನ್ನ ಕ್ಷಮಿಸು, ಇನ್ನು ಮೇಲೆ ನಾನು ನನ್ನ ಮನಸ್ಸಿಗೆ ನಾನು ಬುದ್ಧಿ ಹೇಳಿಕೊಂತೇನೆ ಅಂತೇಳಿ ಅಂತ ಸನ್ನಿವೇಶಗಳು ದಾವೀದನಿಗೆ ಬಂದಾಗಲೂ ಕೂಡ ತನ್ನ ಮನಸ್ಸಿಗೆ ಬುದ್ಧಿ ಹೇಳಿಕೊಂಡು ಇದಾನೆ ಪ್ರಿಯರೇ, ಇದಾನೆ. ಇದೇ ಅಧ್ಯಾಯ 1ನೇ ವಚನ ನೋಡಿದ್ರೆ ಪ್ರಿಯರೇ ಏನ್ ಹೇಳ್ತದೆ ನೋಡ್ರಿ ಪ್ರಿಯರೇ, 131ನೇ ಕೀರ್ತನೆ, ಯೆಹೋವನೇ ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ, ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ. ಅಸಾಧ್ಯವಾದ ಕಾರ್ಯಗಳಲ್ಲಿ ಕೈ ಹಾಕಕ್ಕೆ ಹೋಗಲ್ಲ. ನನಗೆ ಯಾಕೆ ಬೇಕು? ಅಸಾಧ್ಯವಾದ ಕಾರ್ಯಗಳು ಮಾಡುವುದಕ್ಕೆ ನಾನು ಪ್ರಯತ್ನ ಮಾಡಲ್ಲ. ನನ್ನ ಸೊಕ್ಕಿನ ಕಣ್ಣಿಲ್ಲ, ನನ್ನಲ್ಲಿ ಅಹಂಕಾರ ಅಂತಕ್ಕಂಥದ್ದಿಲ್ಲ. ನಾನು ಯಾವಾಗಲೂ ನಿನ್ನಲ್ಲಿ ಇರ್ಬೇಕಂತ ಆಸೆ ಪಡ್ತಾ ಇದ್ದೇನೆ, ನಿನ್ನೊಂದಿಗೆ ಇರಬೇಕಂತ ಆಸೆ ಪಡ್ತಾ ಇದ್ದೀನಿ, ನಿನ್ನಲ್ಲಿ ಭಕ್ತಿಯಿಂದ ಬದುಕಬೇಕಂತ ಆಸೆ ಪಡ್ತಾ ಇದ್ದೇನೆ. ಅದಕ್ಕೆ ನನ್ನ ಮನಸ್ಸಿಗೆ ಹೇಳ್ಕೊಳ್ತಾ ಇದ್ದೇನೆ, ದೇವರೇ ನಾನು ನೆಮ್ಮದಿಯಾಗಿ ದೇವ್ರನ್ನ ಆರಾಧನೆ ಮಾಡಂತ ಹೇಳ್ಕೊಳ್ತಾ ಇದ್ದೇನೆ. ಎಷ್ಟು ಅದ್ಭುತ ಪ್ರಿಯರೇ. ಯೆಹೋವನೇ ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ, ಅಸಾಧ್ಯ ಕಾರ್ಯಗಳ ಮೇಲೆ ಕೈ ಹಾಕುವುದಿಲ್ಲ. ಅಸಾಧ್ಯ ಕಾರ್ಯಗಳ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳಿ. ನಮಗೆ ಅಸಾಧ್ಯವಾದ ಕಾರ್ಯ ಯಾಕೆ ಮಾಡಕ್ ಹೋಗ್ಬೇಕು ಪ್ರಿಯರೇ? ಹೇಳ್ತಿರ್ತಾರೆ ದೊಡ್ಡವರು, ಕಾಲಿದ್ದಷ್ಟು ಹಾಸಿಗೆದ್ದಷ್ಟು ಕಾಲು ಚಾಚು ಅಂತ ಹೇಳ್ತಿರ್ತಾರೆ. ಹಾಸಿಗೆದ್ದಷ್ಟು ಕಾಲು ಚಾಚು, ಅಷ್ಟೇ ನಾವು ಚಾಚಿಕೊಂಡು ನಮ್ಮ ಜೀವನ ಮಾಡಬೇಕು. ನಮಗೆ ಇದೇನಾ ತೃಪ್ತಿ ಪಡೋಣ? ಇಲ್ಲ, ಪ್ರಾರ್ಥನೆ ಮಾಡೋಣ, ಭಕ್ತಿಯಿಂದ ನಮ್ಮ ಜೀವನ ಸಾಗಿಸ್ಕೊಳ್ಳೋಣ. ಅವಾಗ ನಾವು ಬಹಳಷ್ಟು ಸುಖಕರವಾದಂತ ಜೀವಿತ, ನೆಮ್ಮದಿಕರವಾದಂತ ಜೀವಿತ. ಏನ್ರಿ, ಕಾರ್ಪುಡಿ ರೊಟ್ಟಿ ಇದ್ರು ಕೂಡ ನೆಮ್ಮದಿ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವು ಕಾಣ್ತೀವಿ. ನಾವು ಉಪವಾಸ ಇದ್ರು ಕೂಡ ಆ ಮುಖದಲ್ಲಿ ಆ ಕಳ ಕುಂದುವುದಿಲ್ಲ ಪ್ರಿಯರೇ, ಅಷ್ಟು ಸಂತೋಷವಾಗಿರುತ್ತೆ ನಮ್ಮ ಮುಖದಲ್ಲಿ. ಏನೇ ಸಮಸ್ಯೆ ಬರಲಿ ಆ ಸಂತೋಷದಿಂದ ಆ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಎಷ್ಟು ಕಷ್ಟ ಬಂದರೂ ಕೂಡ, ಎಷ್ಟು ಶೋಧನೆಗಳು ಬಂದರೂ ಕೂಡ ನಗನಗುತ್ತಾ ಅದನ್ನು ನಾವು ಎದುರಿಸುವುದಕ್ಕೆ ಶಕ್ತಿ ನಮ್ಮಲ್ಲಿ ದೇವರು ಕೊಡ್ತಾನೆ ಪ್ರಿಯರೇ. ಈ ಒಂದು ವಾಕ್ಯಗಳನ್ನು ಓದಿಕೊಂಡು ನೀವು ಬಹಳ ಜಾಗೃತಿಯಿಂದ ಬದುಕಬೇಕಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಗಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ ಪ್ರಿಯರೇ, ಆಲೋಚನೆ ಮಾಡಿ. ಕೊನೆ ವಚನ ನಿಮಗೆ ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ರೋಮಪುರದವರಿಗೆ ಬರೆದಂತಹ ಪತ್ರಿಕೆ 15ನೇ ಅಧ್ಯಾಯ, ರೋಮಪುರದವರಿಗೆ ಬರೆದಂತಹ ಪತ್ರಿಕೆ 15ನೇ ಅಧ್ಯಾಯ 5-6 ವಚನಗಳನ್ನು ಓದಿಕೊಳ್ಳೋಣ ಪ್ರಿಯರೇ. 5-6 ವಚನ ಓದಿಸಿ ನಾನು ಮುಗಿಸ್ತೇನೆ ಪ್ರಿಯರೇ. ಒಳ್ಳೆ ಮಾತು ಹೇಳ್ತಾನ ಪ್ರಿಯರೇ. ಆ ಸ್ಥಿರ ಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ. ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ. ದೇವರನ್ನ ಯಾವಾಗಲೂ ಕೊಂಡಾಡಬೇಕಂದ್ರೆ ಒಂದೇ ಮನಸ್ಸುಳ್ಳವರಾಗಿರ್ಬೇಕಂತ, ನಾವು ಒಂದೇ ಭಾವನೆ ಉಳ್ಳವರಾಗಿರ್ಬೇಕಂತ, ಒಂದೇ ಸ್ವಭಾವ ಉಳ್ಳವರಾಗಿರ್ಬೇಕಂತ, ಅದು ಕ್ರಿಸ್ತನ ಸ್ವಭಾವ ಉಳ್ಳವರಾಗಿರ್ಬೇಕಂತೆ. ನನ್ನಲ್ಲಿ ಕ್ರಿಸ್ತನ ಸ್ವಭಾವ, ನಿನ್ನಲ್ಲಿ ಕ್ರಿಸ್ತನ ಸ್ವಭಾವ, ಎಲ್ಲರಲ್ಲಿ ಕ್ರಿಸ್ತನ ಸ್ವಭಾವ ಇದ್ದಾಗ ಏಕ ಮನಸ್ಸಿನಿಂದ ದೇವರನ್ನು ಆರಾಧನೆ ಮಾಡುವುದಕ್ಕೆ ಸಾಧ್ಯ ಅಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ನನಗೊಂದು ಮನಸ್ಸು, ನಿನಗೊಂದು ಮನಸ್ಸು, ನನ್ನಲ್ಲಿ ಆಲೋಚನೆ ಬೇರೆ, ನಿನ್ನಲ್ಲಿ ಆಲೋಚನೆ ಬೇರೆ, ಎಲ್ಲ ಗಲಿಬಿಲಿ. ನಾನೊಂದು ರೀತಿಯಲ್ಲಿ ಮಾಡ್ಬೇಕಂತೀನಿ ದೇವರ ಕೆಲಸ, ನೀನೊಂದು ರೀತಿಯಲ್ಲಿ ಮಾಡ್ಬೇಕಂತೀನಿ. ಅದು ಏನೋ ಆಗಲ್ಲ, ಅಸಾಧ್ಯ ಪ್ರಿಯರೇ. ನಾವೇ ಬಡದಾಡ್ಕೊಂತ ಒಂದು ಸಭೆಯಲ್ಲಿ ಇರೋದೇ ಒಂದು 10 ಮಂದಿ ಇರ್ತೀವಿ. 10 ಮಂದಿಯಲ್ಲಿ ನಂದು ಬೇರೆ, ನಿಂದು ಬೇರೆ, ನನ್ನ ಆಲೋಚನೆ ಬೇರೆ, ನಿನ್ನ ಆಲೋಚನೆಗಳು ಬೇರೆ ಅಂದಾಗ ಅದು ದೇವರ ಕಾರ್ಯಗಳು ನೆರವೇರಬೇಕಂದ್ರೆ ಹೇಗೆ ಸಾಧ್ಯ ಪ್ರಿಯರೇ? ಅದಕ್ಕೆ ಒಗ್ಗಟ್ಟಾಗ್ರಿ ಅಂತ, ನಾವು ಒಂದೇ ಮನಸ್ಸುಳ್ಳವರಾಗ್ರಿ ಅಂತ ತಂದೆಯಾದ ದೇವರನ್ನು ಕೊಂಡಾಡುವುದಕ್ಕೆ ಸಾಧ್ಯ ಆಗ್ಬೇಕಂದ್ರೆ ಏಕ ಮನಸ್ಸು, ಏಕ ಭಾವನೆಗಳು ಬೇಕು ಅಂತ ಹೇಳ್ತಾನ ಪ್ರಿಯರೇ. ಇನ್ನೊಂದು ವಚನ ತೋರಿಸಿ ಮುಗಿಸ್ತಾನೆ ಪ್ರಿಯರೇ. ಫಿಲಿಪ್ಪಿದವರಿಗೆ ಬರೆದಂತ ಪೇತ್ರ ಬರೆದಂತ ಪತ್ರಿಕೆ, 2ನೇ ಪತ್ರಿಕೆ 1ನೇ ಅಧ್ಯಾಯ ಮತ್ತು 5, 6, 7 ವಚನಗಳನ್ನು ಓದಿ ಬಿಡ್ತೇನೆ ಪ್ರಿಯರೇ. ನಿಮಗೆ ಆಲ್ರೆಡಿ ಮೊನ್ನೆ ತಿಳಿಸಿದ್ದೇನೆ ಇದರ ಬಗ್ಗೆ, ಮತ್ತೊಂದ್ಸಲ ಇದನ್ನ ಜ್ಞಾಪಕ ಮಾಡ್ತಾ ಇದ್ದೀನಿ. 5ನೇ ವಚನದಿಂದ, ಈ ಕಾರಣದಿಂದಲೇ
ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 5-8 ವಚನಗಳವರೆಗೆ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಅಲಸ್ಕರಗಾರರು, ನಿಷ್ಫಲರು ಆಗದಂತೆ ಮಾಡುತ್ತದೆ. ಇವುಗಳಿಲ್ಲದವನು ಕುರುಡನಾಗಿದ್ದಾನೆ. ಅವು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಈ ಗುಣಗಳೆಲ್ಲವೂ ಕೂಡ ನಾವು ಧರಿಸಿಕೊಳ್ಳಬೇಕು. ಈ ಗುಣಗಳೆಲ್ಲವನ್ನು ಕೂಡ ನಮ್ಮಲ್ಲಿರಬೇಕು. ಅವಾಗ ದೇವರಿಗೆ ಹತ್ರ ಮಾಡುತ್ತದೆ. ಇದು ನಾವು ಭಕ್ತಿಯಿಂದ ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅಲಸ್ಕರರಾಗಿ ನಿಷ್ಫಲರಾಗದಂತೆ ಇವೆಲ್ಲವೂ ಕೂಡ ನಮ್ಮನ್ನು ದೇವರ ಹತ್ರದಲ್ಲಿ ನಡೆಸುವಂತದ್ದಾಗಿದೆ. ಒಂದ್ ವೇಳೆ ಇವು ಯಾವ ಇಲ್ದವನಾಗಿರುತ್ತೆ, ಈ ಗುಣಗಳು, ಈ ಸದ್ಗುಣಗಳು ಯಾರಲ್ಲಿ ಇರೋದಿಲ್ಲವೋ ಅವನು ಕುರುಡನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಅವನು ಯಾರಂತೆ? ಕುರುಡನು. ನೋಡ್ರಿ ಪ್ರಿಯರೇ, 9ನೇ ವಚನ. ಇವುಗಳಿಲ್ಲದವನು ಕುರುಡನಾಗಿದ್ದು ಅವನು ದೂರದೃಷ್ಟಿ ಇಲ್ಲದವನಾಗಿದ್ದಾನೆ ಅಂತಂದ್ರೆ ಪರಲೋಕದ ಮೇಲೆ ಮನಸ್ಸೇ ಇಲ್ಲ. ಕುರುಡ ಇವನು. ಎಷ್ಟು ವಾಕ್ಯಗಳು ಕೇಳ್ತಾನ, ಎಷ್ಟು ಚರ್ಚಿಗೆ ಹೋಗ್ತಾನ, ಎಷ್ಟು ಸೇವಕರು ಬಂದು ಎಚ್ಚರಿಸ್ತಾರ, ಆದ್ರೂ ಕೂಡ ಇವನಿಗೆ ಏನಿಲ್ಲ ಅಂತ ಈ ಸದ್ಗುಣಗಳು ಒಂದಾದ್ರೂ ಕೂಡ ಇಲ್ದವನವನು ಕುರುಡ. ಆ ಕುರುಡಿಗೆ ಏನ್ ದಾರಿ ತೋರಿಸ್ತಿ? ಎಲ್ಲಿವರೆಗೆ ದಾರಿ ತೋರಿಸ್ತೀನಿ ನೀನು? ಎಷ್ಟು ಸಲ ದಾರಿ ತೋರಿಸ್ತೀನಿ ನೀನು? ಎಷ್ಟು ವಾಕ್ಯಗಳಿಂದ ನೀನು ಎಚ್ಚರಿಸ್ತಾ ಇದೆಯಾ ನೀನು ಇವತ್ತು ಅವನ್ನ? ಆದ್ರೆ ಏನಾದ್ರೂ ಪರಿವರ್ತನೆ ಬಂದಿದೆ ಅವನಲ್ಲಿ? ಏನಾದ್ರೂ ಭಕ್ತಿ ಮೂಡಿದೆ ಅವನ ಹತ್ರ? ಅದಕ್ಕೆ ಅವನು ದೂರದೃಷ್ಟಿ ಇಲ್ಲದವನು, ಅವನು ಕುರುಡನು. ಹಿಂದೆ ನನ್ನ ಪಾಪಗಳು ದೇವರು ಕ್ಷಮಿಸಿದನಲ್ಲ, ನನಗೆ ಪರಿಹಾರ ಮಾಡಿದನಲ್ಲ, ನನ್ನ ದ್ರೋಹ ಎಲ್ಲ ಅಳಿಸಿದ್ದಾನಲ್ಲ ಅನ್ನಂಥದ್ದನ್ನೇ ಮರೆತು ಬಿಟ್ಟಿದ್ದಾನಂತ ಪ್ರಿಯರೇ. ಹಿಂದೆ ಮಾಡಿದ ಪಾಪಗಳನ್ನು ಕ್ಷಮಿಸಿದ ದೇವರನ್ನು ಮರೆತಿದ್ದಾನೆ. ನಾನು ಕ್ಷಮಿಸಲ್ಪಟ್ಟವನಾಗಿದ್ದೀನಿ ಅನ್ನೋ ಭಾವನೆ ಕೂಡ ಅವನಲ್ಲಿ ಇಲ್ಲ ಅಂತ ಪ್ರಿಯರೇ. ದೇವರು ನನಗೆ ದೊಡ್ಡ ಉಪಕಾರ ಮಾಡಿದ್ದಾನೆ. ಯಾಕಂದ್ರೆ ನನ್ನ ಜೀವನದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದ್ದೆ, ಎಲ್ಲವನ್ನು ಕ್ಷಮಿಸಿ ಬಿಟ್ಟಿದ್ದಾನೆ. ನನ್ನನ್ನು ಹಿಮದಂತೆ ಮಾಡಿದ್ದಾನೆ, ನನ್ನನ್ನು ಬೆಳ್ಳಗೆ ಮಾಡಿದ್ದಾನೆ. ರಕ್ತದಿಂದ ತುಂಬಿರತಕ್ಕಂತ ನನ್ನ ಪಾಪಗಳು ಎಷ್ಟೋ ಇದ್ದು ಅವೆಲ್ಲವನ್ನು ತೆಗೆದಾಕಿದ್ದಾನಲ್ಲ ಅನ್ನೋ ಭಾವನೆ ಕೂಡ ಅವನಲ್ಲಿ ಇಲ್ಲ ಅಂತ ಪ್ರಿಯರೇ. ಮರ್ತೋಗಿದ್ದಾನಂತ ಪ್ರಿಯರೇ. ಮರ್ತರೆ ಹೆಂಗ ಪ್ರಿಯರೇ? ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆತನು ಮಾಡಿದ ಉಪಕಾರಗಳು ಒಂದನ್ನು ಮರೆಯಬೇಡ ಅಂತ ವಾಕ್ಯ ಹೇಳಿದಾಗ ಆತನಿಷ್ಟು ಉಪಕಾರ ಮಾಡಿದನೆಂದರೆ, ನೀನು ಸಣ್ಣವನದ ಯೌವನ ಕಾಲಕ್ಕೆ ಬಂದಾಗಲಿಂದ ಮೊದಲುಗೊಂಡು ನೀನು ಏನಾದರೂ ಪಾಪಗಳು ಮಾಡಿದೆಯೋ ಆ ಪಾಪಗಳು, ದ್ರೋಹಗಳು, ಎಲ್ಲ ದೋಷಗಳು ಪರಿಹಾರ ಮಾಡಿದ್ದಾನೆ ದೇವರು. ಅದನ್ನು ಮರೆತು ಬದುಕ್ತಾ ಇದ್ದೀ ನೋಡು. ಮತ್ತೆ ದೇವರಿಗೆ ಅನ್ಯಾಯ ಮಾಡ್ತಾ ಇಲ್ವಾ ನೀನು? ದೀಕ್ಷಾ ಸ್ನಾನ ಮುಖಾಂತರ ನಿನ್ನನ್ನು ತೊಳೆದು ಶುದ್ಧಿ ಮಾಡಿದ್ದಾನೆ ನೋಡು. ಅದನ್ನು ಮರೆತು ಮತ್ತು ಮಲಿಹೀನ ಮಾಡಿಕೊಳ್ತಾ ಇದ್ದೀಯಾ ನೀನು? ದೇಹ ಮಲಿನ ಮಾಡಿಕೊಳ್ತಾ ಇದೀಯಾ, ಮನಸ್ಸು ಮಲಿನ ಮಾಡಿಕೊಳ್ತಾ ಇದೀಯಾ, ಆತ್ಮ ಮಲಿನ ಮಾಡಿಕೊಳ್ತಾ ಇದೀಯಾ ನೀನು ಇವತ್ತು? ಇಷ್ಟು ಕೆಟ್ಟವನಾಗಿ ಬಾಳುವುದಕ್ಕೆ ಯಾಕೆ ನಿರ್ಧಾರ ತಗೊಳ್ತಾ ಇದ್ದೆ ಇವತ್ತು ನೀನು? ಪ್ರೀತಿ ಉಳ್ಳಂತ ದೇವರ ಮಗನೇ, ಮಗಳೇ, ಆಲೋಚನೆ ಮಾಡು. ದೇವರಿಗೋಸ್ಕರ ಬದುಕುವುದಕ್ಕೆ ಪ್ರಯತ್ನ ಮಾಡು. ನಿನ್ನ ಮನಸ್ಸನ್ನ ಕಂಟ್ರೋಲ್ಗೆ ತಂದು ಮಳೆ ಬಿಡಿಸಿದ ಕೂಸಿನಂತೆ ನಿನ್ನ ಬಳಿಯಲ್ಲಿ ನೆಮ್ಮದಿಯಾಗಿರುವುದಕ್ಕೆ ಪ್ರಯತ್ನ ಮಾಡು. ಶರೀರ ಸಂಬಂಧಗಳ ಮೇಲೆ ಮನಸ್ಸಿಟ್ರೆ ಎಂತ ಅನಾಹುತ ಆಗ್ತದಂತಂದ್ರೆ ನಾವು ನರಕಕ್ಕೆ ಪ್ರಿಯರು ಹೋಗೋದು, ಬೆಂಕಿಗೆ ಹೋಗೋದು. ಆ ಬೆಂಕಿಯಿಂದ ತಪ್ಪಿಸಲ್ಪಡಬೇಕು ಅಂತಂದ್ರೆ ನಾವು ಭಕ್ತಿಯಿಂದ ಜೀವನ ಮಾಡಬೇಕು. ನಮ್ಮ ಜೀವಿತ ದೇವರಿಗಾಗಿ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಬೇಕು. ಅದಕ್ಕೆ ಪ್ರಾಣಾತ್ಮ ಶರೀರಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡಾಗ ಮಾತ್ರ ಆ ನೆಮ್ಮದಿಕರವಾದಂತ ಜೀವನ ಸಿಗುತ್ತೆ ನಮಗೆ. ನಾವು ಬಹಳ ಚಂದ ಇರ್ತದ, ನಮ್ಮ ಬದುಕು ಚಂದ ಇರ್ತದ, ನಮ್ಮ ಕುಟುಂಬ ಚಂದ ಇರ್ತದ, ಎಲ್ಲ ರೀತಿಯಲ್ಲಿ ಒಳ್ಳೇದಾಗುತ್ತೆ ನಮಗೆ. ಈ ಆಜ್ಞೆಗಳು, ಈ ಈ ಈ ಒಂದು ಸದ್ಗುಣಗಳು, ಈ ಗುಣಗಳೆಲ್ಲವೂ ಕೂಡ ನಮ್ಮ 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 ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ದರೆ ಪ್ರಿಯರೇ, ನಾವು ಬಹಳಷ್ಟು ಕೆಟ್ಟವರಾಗುತ್ತೀವಿ, ಕೆಟ್ಟೋಗ್ತೀವಿ, ದೇವರಿಗೆ ದ್ರೋಹ ಮಾಡಿದವರಾಗುತ್ತೀವಿ. ಈಗ ನಮ್ಮನ್ನು ಹಿಂದೆ ಒಂದ್ಸಲ ಕ್ಷಮಿಸಿದಾನಲ್ಲೇ, ಆ ಕ್ಷಮಿಸಿದ ಪಾಪಗಳನ್ನು ದೇವರು ಮರೆತಿದ್ದಾನೆ. ಅದು ನೀನು ಮರಿಬಾರದು. ಯಾಕಂದ್ರೆ ಮಾಡಿದ ಉಪಕಾರ ಎಂದಿಗೂ ಮರಿಬಾರದು ಅಂತ ಹೇಳಿದ್ದಾನೆ. ಮರಿಬಾರದು. ದೇವರು ಮಾಡಿದ ಉಪಕಾರಗಳು
ಒಂದು ಕೂಡ ಮರೆಯಬಾರದು. ಅವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು, ಧ್ಯಾನ ಮಾಡಬೇಕು. ಅಯ್ಯೋ, ಒಂದು ಕಾಲಕ್ಕೆ ನಾನು ಪಾಪಿಯಾಗಿದ್ದೆ, ದೇವರು ಇವತ್ತು ನನ್ನನ್ನು ಕ್ಷಮಿಸಿ ಇಗೋ ಕ್ರಿಸ್ತನನ್ನು ಆರಾಧಿಸುವಂತ ಭಾಗ್ಯ ನನಗೆ ಕೊಟ್ಟಿದ್ದಾನೆ, ಆತನನ್ನು ನೆನೆಸುವಂತ ಭಾಗ್ಯ ನನಗೆ ಕೊಟ್ಟಿದ್ದಾನೆ. ನನ್ನಲ್ಲಿ ಎಷ್ಟೋ ಪಾಪ ತುಂಬಿ ತುಳುಕುತ್ತಾ ಇತ್ತು, ಅಂಥದನ್ನು ಶುದ್ಧಿ ಮಾಡಿದನು ನನ್ನ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಅಂತೇಳಿ ಯಾವಾಗಲೂ ಕೂಡ ಆತನು ಮಾಡಿರ್ತಕ್ಕಂಥ ಉಪಕಾರಗಳನ್ನು ನೆನೆಸಿಕೊಂಡು ನಿನ್ನ ಜೀವನವನ್ನು ಕಳಿಬೇಕಾಗಿದೆ. ಇಲ್ಲಾಂದ್ರೆ ಬಹಳ ಪ್ರಮಾದಕರವಾಗಿ ನಿನ್ನ ಜೀವನ ಇದೆ. ಪ್ರೀತಿಗಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ, ಭಕ್ತಿಯಿಂದ ನಡ್ರಿ, ದೇವರಲ್ಲಿರಲಿ, ಬಿಡಬಾಡ್ರಿ. ನಿನ್ನ ಮನಸ್ಸನ್ನ ನೀನು ಕಂಟ್ರೋಲ್. ಯಾಕಂದ್ರೆ ಮನಸ್ಸು ಗಲಿಬಿಲಿಗೆ ಬಿದ್ದು ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ. ಕೆಲವರು ಮೊನ್ನೆ ಹೇಳ್ತಾ ಇದ್ದಾರೆ, ನಾವು ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ ಬ್ರದರ್ ಅಂತ ಹೇಳ್ತಾರೆ. ಅಯ್ಯ, ನನಗೆ ಪ್ರಾರ್ಥನೆ ಮಾಡಕ್ ಮನಸ್ಸಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಪ್ರಾರ್ಥನೆ ಮಾಡಕ್ಕೆ ಮನಸ್ಸು ಯಾಕೆ ಆಗ್ತಾ ಇಲ್ಲ? ವೈ ಪ್ರಾಬ್ಲಮ್ ಏನು? ಪ್ರಾರ್ಥನೆ ಮಾಡಕ್ಕೆ ಮನಸ್ಸಾಗ, ಒಬ್ಬ ಕ್ರೈಸ್ತಳಾಗಿ ಇವತ್ತು ನನಗೆ ಪ್ರಾರ್ಥನೆ ಮಾಡಕ್ಕೂ ಮನಸ್ಸಾಗ್ತಾ ಇಲ್ಲ ಅಂತ ಹೇಳಕ್ಕಾದ್ರೂ ಮನಸ್ಸು ಹೆಂಗ್ ಬರುತ್ತೆ ನಿನಗೆ? ಆಲೋಚನೆ ಮಾಡ್ತಾ ಇದೀಯ ನೀನು? ದಯಮಾಡಿ ಆಲೋಚನೆ ಮಾಡು. ಪ್ರಾರ್ಥನೆ ಮಾಡೋಕೆ ಮನಸ್ಸಿಲ್ಲ ಅಂದ್ರೆ ನಿನ್ನ ಮನಸ್ಸು ಯಾವುದಕ್ಕೂ ಗಲಿಬಿಲಿ ಆಗ್ತಾ ಇದೆ. ಶರೀರ ಸಂಬಂಧಗಳ ಮೇಲೆ ಮನಸ್ಸಿಟ್ಟುಕೊಂಡು ನನಗೆ ಇದಿಲ್ಲಲ್ಲ, ನನಗೆ ಅದಿಲ್ಲಲ್ಲ, ನನಗೆ ನನ್ನ ಶರೀರಕ್ಕೆ ಏನು ಸುಖ ಇದೆ, ಏನ್ ನೆಮ್ಮದಿ ಇದೆ, ಬಡತನದಲ್ಲಿ ಹುಟ್ಟಿದ್ದೀನಿ, ಕಷ್ಟದಲ್ಲಿ ಇದ್ದೀನಿ, ನಾನು ಶ್ರೀಮಂತನಾಗಿಲ್ಲ, ನನಗೆ ಅದು ಇಲ್ಲ ಇದು ಇಲ್ಲ ಅಂತೇಳಿ ನೀನು ಮನಸ್ಸು ಚಿಂತನೆ ಮಾಡ್ತಾ ಇದೆ ಅಂತ ಅರ್ಥ. ಮೊಣಕಾಲಚ್ಚಿ ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ ಇವತ್ತು ನೀನಂತಂದ್ರೆ ನೀನು ಯಾವುದೋ ಒಂದು ಚಿಂತೆ ಮಾಡ್ತಾ ಇದೀಯ, ಯಾವುದೋ ಒಂದು ಆಲೋಚನೆ ಇಟ್ಕೊಂಡಿದೀಯ. ಶರೀರ ಸಂಬಂಧವಾದದ್ದು ನಿನಗೆ ನೆರವೇರ್ತಾ ಇಲ್ಲ. ಕೋರಿಕೆಗಳು ತುಂಬಾ ಇದೆ ನಿನ್ನ ಮನಸ್ಸಿನ ತುಂಬಾ, ಶರೀರ ಸಂಬಂಧವಾದ ಕೋರಿಕೆಗಳಿದಾವೆ. ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡಕ್ಕಾಗ್ತಾ ಇಲ್ಲ ನಿನಗೆ. ಎಷ್ಟೋ ಜನ ಇವತ್ತು ಅದೇ ಮಾತಾಡ್ತಾ ಇದ್ದಾರೆ ಪ್ರಿಯರೇ, ನನಗೆ ಬ್ರದರ್ ಪ್ರಾರ್ಥನೆ ಮಾಡಕ್ಕೂ ಮನಸ್ಸಾಗ್ತಾ ಇಲ್ಲ. ಕಾರಣ ಎಂದಾದ್ರೂ ಆಲೋಚನೆ ಮಾಡಿದೆಯಾ? ನೀನು ಶರೀರ ಸಂಬಂಧಗಳ ಮೇಲೆ ಮನಸ್ಸಿಟ್ಟುಕೊಂಡಿರುವುದರಿಂದನೇ ನಿನಗೆ ಅದು ಅಸಾಧ್ಯವಾಗಿದೆ. ಮೊಣಕಾಲಚ್ಚು, ಪ್ರಾರ್ಥನೆ ಮಾಡು, ಬೈಬಲ್ ಓದು, ಯಾವಾಗಲೂ ದೇವರಲ್ಲಿರು. ನೀನು ಮೊಣಕಾಲಿಂದ ಪ್ರಾರ್ಥನೆ ಮಾಡು, ಕಣ್ಣೀರಿಂದ ಪ್ರಾರ್ಥನೆ ಮಾಡು, ದೇವರು ಮಾಡಿದ ಉಪಕಾರವನ್ನು ನೆನೆಸಿಕೊಂಡು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡು. ದೇವರು ಖಚಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಇದು ಯಾವುದು ಇಲ್ಲದೆ ನೀನು ಕೇವಲ ನಿನ್ನ ಸುಖಕ್ಕೋಸ್ಕರ, ನಿನ್ನ ಆಲೋಚನೆಗಳಿಗೋಸ್ಕರ ನೀನು ಬದುಕುತ್ತಾ ದೇವರು ನನಗೆ ಏನ್ ಕೊಟ್ಟಿದ್ದಾನೆ, ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಏನ್ ಕೊಡಬೇಕು, ಏನ್ ಮಾಡ್ಬೇಕು, ನೀನೇನ್ ದೇವರಿಗೋಸ್ಕರ ಬದುಕ್ತಾ ಇದೆಯಾ? ದೇವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದೀಯಾ? ನೀನು ದೇವ್ರ ಬಗ್ಗೆ ಕಿಂಚತ್ತು ಕೂಡ ಆಲೋಚನೆ ಮಾಡ್ಲಾರ್ದಂಗೆ ನಿನ್ನಷ್ಟಕ್ಕೆ ನೀನೇ ಇದ್ದು ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಸ್ಯಾಲ್ರಿ ಬೇಕು, ನನಗೆ ಜಾಬ್ ಬೇಕು, ನನಗೆ ದುಡ್ಡು ಬೇಕು, ನನಗೆ ಬಂಗ್ಲೆ ಬೇಕು ನನಗೆ ಅಂತಂದ್ರೆ ಯಾಕೆ ಕೊಡಬೇಕು ದೇವ್ರು? ದೇವ್ರಿಗೆ ಏನಾದ್ರು ಸಾಲ ಕೊಟ್ಟಿದೀಯ ನೀನು? ದೇವ್ರು ಯಾಕೆ ಕೊಡಬೇಕು ನಿನಗೆ? ದೇವ್ರು ಏನ್ ಕೊಟ್ಟಿದ್ದಾನೆ ಅಂತೇಳಿ ದೇವ್ರನ್ನ ಬಿಡ್ತಾ ಇದೀಯಾ? ಏನ್ ಕೊಟ್ಟಿಲ್ಲ ದೇವ್ರು ನಿನಗೆ? ಸೃಷ್ಟಿನೂ ಕೊಟ್ಟಿಲ್ವಾ, ಗಾಳಿ ಕೊಟ್ಟಿಲ್ವಾ, ನೀರು ಕೊಟ್ಟಿಲ್ವಾ, ಮಳೆ ಕೊಟ್ಟಿಲ್ವಾ, ಆಹಾರ ಪದಾರ್ಥಗಳು ಕೊಟ್ಟಿಲ್ವಾ? ಏನ್ ಕೊಟ್ಟಿಲ್ಲ ದೇವ್ರು ನಿನಗೆ ಹೇಳು? ಎಲ್ಲವನ್ನು ಕೊಟ್ಟು ನಿನ್ನನ್ನು ಕಾಪಾಡುತ್ತಾ ನಡೆಸ್ತಾ ಇದ್ದಾನೆ ನೋಡು. ನಿನ್ನ ಮನಸ್ಸು ಕೆಡಿಸಿಕೊಂಡು, ನಿನ್ನ ಆಲೋಚನೆಗಳು ಕೆಡಿಸಿಕೊಂಡು ದೇವರನ್ನ ದೂಷಿಸುವುದು, ದೇವರನ್ನ ಬಿಡುವುದು, ಪ್ರಾರ್ಥನೆ ಮಾಡುವುದು ಬಿಡುವುದು, ಇದು ನ್ಯಾಯನ? ಒಂದ್ಸಲ ಆಲೋಚನೆ ಮಾಡು ಪ್ರೀತಿಯುಳ್ಳಂತ ದೇವರ ಮಗನೇ, ಮಗಳೇ. ಬಹಳ ತಪ್ಪು ಮಾಡ್ತಾ ಇದ್ದೀವಿ ನಾವು. ತಪ್ಪು ಮಾಡಬಾರ್ರಿ, ಭಕ್ತಿಯಿಂದ ನಡ್ರಿ, ಶ್ರದ್ಧೆಯಿಂದ ನಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಮುಗಿಸ್ಕೊಳ್ಳೋಣ ಪ್ರಿಯ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳ ಸ್ತೋತ್ರಗಳಪ್ಪ. ಹೌದು ತಂದೆ, ನಮ್ಮ ಮನಸ್ಸುಗಳು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಟ್ಟುಕೊಂಡು, ಶರೀರ ಸಂಬಂಧಗಳ ಮೇಲೆ, ಭಾವನೆಗಳ ಮೇಲೆ ಮನಸ್ಸಿಟ್ಟುಕೊಂಡು ಕೆಡಿಸಿಕೊಂಡು ಗಲಿಬಿಲಿಗೆ ಕಾರಣರಾಗಿ ಸಮಾಧಾನ ಇಲ್ಲದ ಜೀವಿತ ಮಾಡ್ತಾ, ಪ್ರಶಾಂತವಾದ ವಾತಾವರಣನೇ ಇಲ್ದಂಗೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ನನ್ನ ಮನಸ್ಸಿನಲ್ಲಿ ನನಗೇ ನೆಮ್ಮದಿ ಇಲ್ಲದ ಆ ರೀತಿಯಲ್ಲಿ ಇವತ್ತು ಮನುಷ್ಯ ಬದುಕ್ತಾ ಇದ್ದಾನೆ ತಂದೆ. ಮನುಷ್ಯರನ್ನು ಒಂದ್ಸಲ ಜ್ಞಾಪಕ ಮಾಡಿಕೊಂಡು, ಅದು ವಿಶೇಷವಾಗಿ ಕ್ರೈಸ್ತರನ್ನು ನೀವು ಜ್ಞಾಪಕ ಮಾಡಿಕೊಂಡು ಅವರ ಮನಸ್ಸಿನಲ್ಲಿ ನಿಮ್ಮ ಆಲೋಚನೆಗಳು ತುಂಬಿಕೊಳ್ಳಲಿಕ್ಕೆ ಸಹಾಯ ಮಾಡ್ರಿ. ಎಷ್ಟೋ ಉಪದೇಶಗಳು ಕೇಳ್ತಾ ಇದ್ದಾರೆ, ವಾಕ್ಯಗಳು ಕೇಳ್ತಾ ಇದ್ದಾರೆ, ಬೈಬಲ್ ಓದ್ತಾ ಇದ್ದಾರೆ, ಈ ವಿಡಿಯೋಗಳು ನೋಡ್ತಾ ಇದ್ದಾರೆ, ಅನೇಕರ ಇಂಟರ್ನ್ಯಾಷನಲ್ ಸ್ಪೀಕರ್ಗಳು ಮಾತುಗಳನ್ನು ಕೇಳ್ತಾ ಇದ್ದಾರೆ. ಯಾರು ಎಷ್ಟು ವಾಕ್ಯಗಳು ಹೇಳಿದಾಗಲೂ ಕೂಡ ತಮ್ಮ ಮನಸ್ಸುಗಳನ್ನು ಬದಲಾಯಿಸಿಕೊಳ್ತಾ ಇಲ್ಲ. ದೇವ ಬದಲಾಯಿಸಿರಪ್ಪ. ಅದಕ್ಕೆ ನಿಮಗೆ ನೀವೇ ಉಪದೇಶ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳಿದ್ದೀರಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ತಂದೆ, ನನ್ನ ಮನವೇ ದೇವರನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಮರೆಯಬಾರದೆಂಬುದಾಗಿ ನಮಗೆ ನಾವೇ ಬೋಧನೆ ಮಾಡಿಕೊಂಡು ನಮ್ಮ ಮನಸ್ಸನ್ನು ನಾವೇ ಸರಿಪಡಿಸಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡು.
ದಾವೀದನು ಹೇಳಿದ ಹಾಗೆ, ಇಗೋ ನಿಜವಾಗಲೂ ನನ್ನ ಮನಸ್ಸನ್ನು ನಾನು ಸಮಾಧಾನ ಪಡಿಸಿಕೊಂಡಿದ್ದೇನೆ, ಮಲೆ ಬಿಟ್ಟು ಕೂಸಿನಂತೆ ನೆಮ್ಮದಿಯಾಗಿ ನನ್ನ ಬಳಿಯಲ್ಲಿದೆ ಎಂಬುದಾಗಿ ಯಾವ ರೀತಿಯಲ್ಲಿ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಭಕ್ತಿಯಲ್ಲಿಯೂ ನಿನಗೆ ಇಷ್ಟಕರವಾಗಿ ರೀತಿಯಲ್ಲಿ ಬೆಳೆದನೋ ಅದೇ ರೀತಿಯಲ್ಲಿ ಬೆಳೆಯಲಿಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತೇನೆ. ಕೂಡಿ ಬಂದಂತೆ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವದಿಸಲಿ, ಬಲಪಡಿಸಲಿ, ನಿನ್ನ ಚಿತ್ತದಂತೆ ಬದುಕಲಿಕ್ಕೆ ಸಹಾಯ ಮಾಡು. ಸಮಸ್ತವು ನಿನ್ನ ಪದ್ಮಪಾದಕ್ಕೆ ಒಪ್ಪಿಸ್ತಾ ಇದ್ದೇನೆ. ನೀವೇ ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನಪ್ಪ ತಂದೆ. ಆಮೆನ್.